ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಸಾಹಿತ್ಯ ಸಹೃದಯ ಬಂಧುಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ, ಜೊತೆಗೆ ಎಲ್ಲರಿಗೂ ಕೂಡ ಕರ್ಮಯೋಗಿ ಶಿವ ಸಿದ್ದರಾಮೇಶ್ವರರ ಜಯಂತಿಯ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ, ಇಂದು ನಾನು ಸಿದ್ದರಾಮೇಶ್ವರರ ಬಗೆಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಶರಣ ಬಂಧುಗಳೇ, ಕ್ರಿಸ್ತಶಕ 12ನೆಯ ಶತಮಾನದಲ್ಲಿ ಬದುಕಿ ಬಾಳಿದ ಬಸವಾದಿ ಪ್ರಮಥರ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಇವತ್ತು ಕೆಲವು ಸಾಹಿತ್ಯಿಕ ಮತ್ತು ಪ್ರಾಚಾರಿತ್ರಿಕ ಆಧಾರಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗಿದೆ. ಯಾವುದೇ ಶರಣರ ಬಗೆಗೆ ತಿಳಿದುಕೊಳ್ಳಬೇಕಾದರೆ ಈ ಎರಡೂ ರೀತಿಯ ಆಧಾರಗಳನ್ನು ನಾವು ಅವಲಂಬಿಸುವುದು ಅಗತ್ಯ ಇದೆ. ಸಾಹಿತ್ಯಿಕವಾದ ಆಧಾರಗಳು ಮತ್ತು ಪ್ರಾಚಾರಿತ್ರಿಕ ಆಧಾರಗಳು ಎಂದು ಆ ಎರಡೂ ಆಧಾರಗಳನ್ನು ವಿಂಗಡಿಸಿಕೊಳ್ಬಹುದು. ಸಾಹಿತ್ಯಿಕ ಆಧಾರಗಳು ಎಂದಾಗ ಆಯಾ ಶರಣರು ಬರೆದಿರತಕ್ಕಂತಹ ವಚನಗಳು ಮತ್ತು ಆ ಶರಣರ ಬಗೆಗೆ ಅವರ ಸಮಕಾಲೀನರಾಗಿದ್ದಿರಬಹುದಾದ ಅಥವಾ ಅವರ ಕಿರಿಯ ಶರಣರು ಬರೆದಿರತಕ್ಕಂತಹ ಕೆಲವು ವಚನಗಳನ್ನು ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಸಾಹಿತ್ಯಿಕ ಆಧಾರಗಳಲ್ಲಿ ಅವರ ಸಮಕಾಲೀನರು ಮತ್ತು ಅವರ ಬಳಿಕ ಬಂದಂತಹ ಕೆಲವು ಕವಿಗಳು ಬರೆದಿರುವಂತಹ ಕೆಲವು ಕಾವ್ಯಗಳನ್ನು, ಪುರಾಣಗಳನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು ಪ್ರಾಚಾರಿತ್ರಿಕ ಆಧಾರಗಳು ಎಂದಾಗ ಶರಣರ ಸಂಬಂಧಪಟ್ಟಂತಹ, ಆಯಾ ಶರಣರಿಗೆ ಸಂಬಂಧಪಟ್ಟಂತಹ ಕೆಲವು ಗುಡಿ ಗೋಪುರಗಳೇನಾದರೂ ಇದ್ದರೆ, ಅಥವಾ ಅವರೇ ಸಂಸ್ಥಾಪಿಸಿದಂತಹ ಯಾವುದಾದರೂ ಶಿಲ್ಪ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಸ್ಮಾರಕಗಳು ಇದ್ದರೆ, ಜೊತೆಗೆ ಅವರ ಕಾಲದಲ್ಲಿ ಹಾಕಿಸಲಾದ ಅಥವಾ ಅವರ ನಂತರ ಉತ್ಕೀರ್ಣಿಸಲಾಗಿರತಕ್ಕಂಥ ಯಾವುದಾದ್ರೂ ಶಾಸನಗಳು ಇದ್ದರೆ ಅವುಗಳನ್ನು ಪ್ರಾಚಾರಿತ್ರಿಕ ಆಧಾರಗಳು ಅಂತ ನಾವು ಗಮನಿಸಬೇಕಾಗ್ತದೆ. ನಾವು ಈ ದಿನ ಗಮನಿಸಬೇಕಾದಂತಹ ಶರಣರು ಯಾರಿದ್ದಾರೆ? ಶಿವಯೋಗಿ ಸಿದ್ದರಾಮೇಶ್ವರ. ಈ ಸಿದ್ದರಾಮೇಶ್ವರರ ಬಗೆಗೆ ತಿಳಿದುಕೊಳ್ಳುವುದಕ್ಕೆ ಎರಡೂ ರೀತಿಯ ಆಧಾರಗಳು ಲಭ್ಯ ಇವೆ. ಸಾಹಿತ್ಯಿಕ ಆಧಾರಗಳು ಎಂದಾಗ ಶಿವ ಸಿದ್ದರಾಮೇಶ್ವರರೇ ಬರೆದಂತಹ ವಚನಗಳು ಇವತ್ತು ನಮಗೆಲ್ಲ ದೊರೆತಿರುವುದರಿಂದ ಸುಮಾರು 1998 ವಚನಗಳು ಇವತ್ತು ಲಭ್ಯ ಇವೆ. ಅವಲ್ಲದೆ, ವಚನಗಳಲ್ಲದೆ ಸಿದ್ದರಾಮೇಶ್ವರರ ಸಮಕಾಲೀನರೇ ಆಗಿದ್ದಂತಹ ಬಸವಾದಿ ಪ್ರಮಥರಲ್ಲಿ ಬಸವಣ್ಣನವರು, ಪ್ರಭುದೇವರು, ಅಕ್ಕ ಮಹಾದೇವಿಯವರು ಮತ್ತು ಚನ್ನಬಸವಣ್ಣನವರು ಮೊದಲಾದವರು ಸಿದ್ದರಾಮೇಶ್ವರರ ಬಗೆಗೆ ತಮ್ಮ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿರುವಂತಹ ಕೆಲವು ಸಂಗತಿಗಳನ್ನು ಕೂಡ ನಾವು ಗಮನಿಸಿ ಸಿದ್ದರಾಮೇಶ್ವರರ ಬಗೆಗೆ ತಿಳಿದುಕೊಳ್ಳಬಹುದಾಗಿದೆ. ಈಗಾಗಲೇ ಹೇಳಿದಂತೆ ಸಿದ್ದರಾಮೇಶ್ವರರ ಬಳಿಕ ಅಂದರೆ ಕ್ರಿಸ್ತಶಕ 12ನೆಯ ಶತಮಾನದ ನಂತರ ಬಂದಂತಹ ಕೆಲವು ಶೈವ ಧರ್ಮೀಯ ಕವಿಗಳು ಬರೆದಂತಹ ಕೆಲವು ಕಾವ್ಯಗಳಲ್ಲಿ, ಪುರಾಣಗಳಲ್ಲಿಯೂ ಕೂಡ ಸಿದ್ದರಾಮೇಶ್ವರರ ಬದುಕು, ಬರಹ, ಸಾಧನೆ, ಸಿದ್ಧಿ ಇವೆಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ತಮಗೆಲ್ಲ ವೇದ್ಯವಿರುವಂತೆ 12ನೆಯ ಶತಮಾನದ ಉತ್ತರಾರ್ಧದಲ್ಲಿಯೇ ಇದ್ದರು ಎನ್ನಲಾದ ಹರಿಹರ ರಾಘವಾಂಕರು ಅಥವಾ ಕೆಲವು ವಿದ್ವಾಂಸರ ಪ್ರಕಾರ ಕ್ರಿಸ್ತಶಕ 13ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದರು ಎನ್ನಲಾದ ರಾಘವಾಂಕ ಎನ್ನುವ ಕವಿ ಬರೆದಂತಹ ಕಾವ್ಯಗಳಲ್ಲಿ ಸಿದ್ದರಾಮ ಚಾರಿತ್ರ್ಯ ಎನ್ನುವಂತಹ ಕೃತಿ, ಮುಂದೆ 14-15ನೆಯ ಶತಮಾನಗಳಲ್ಲಿ ಬಂದಂತಹ ಕೆಲವು ಕೃತಿಗಳು ನಮಗೆಲ್ಲ ಗೊತ್ತಿರುವಂತೆ ಶೂನ್ಯ ಸಂಪಾದನೆಗಳು, ಲಕ್ಕಣ ದಂಡೇಶ ಬರೆದಂತಹ ಶಿವತತ್ವ ಚಿಂತಾಮಣಿ, ನಮ್ಮ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ, ಇವೆಲ್ಲವುಗಳಲ್ಲಿಯೂ ಕೂಡ ಸಿದ್ದರಾಮೇಶ್ವರರ ಬದುಕಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ನಮಗೆ ತಿಳಿದು ಬರುತ್ತವೆ. ನಾನು ಈ ಕೃತಿಗಳಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಟಿಪ್ಪಣಿಗಳನ್ನು ಮಾಡಿಕೊಂಡು ಸಿದ್ದರಾಮೇಶ್ವರರ ಬಗ್ಗೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಕೆಲವು ವಿದ್ವಾಂಸರು ಈ ಕಾವ್ಯಗಳಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನು ನೈಜ ಆಧಾರಗಳಾಗಿ ಭಾವಿಸುವುದಕ್ಕೆ ಸಾಧ್ಯವಿಲ್ಲ ಎಂದು, ವಚನಗಳನ್ನೇ ಗಮನದಲ್ಲಿಟ್ಟುಕೊಂಡು ಅವರ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಬೇಕಾಗುತ್ತದೆ ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಗಮನಿಸುವುದಾದರೆ ಕಾವ್ಯಗಳಲ್ಲಿ ಈಗ ನಾನು ಹೇಳಿದಂತಹ
ಭೀಮಕವಿಯ ಬಸವಪುರಾಣ ಆಗಿರ್ಬೋದು, ಲಕ್ಕಣದಂಡೇಶನ ಶಿವತತ್ವ ಈ ಎಲ್ಲ ಕಾವ್ಯಗಳಲ್ಲಿ ಕೂಡ ಸಹಜವಾಗಿ ಕಾವ್ಯ ಧರ್ಮವನ್ನು ಪಾಲಿಸುವ ಸಂದರ್ಭದಲ್ಲಿ ಕವಿಗಳು ತಮ್ಮದೇ ಆದಂತಹ ಅಲಂಕಾರ, ಪ್ರಾಸ, ಛಂದಸ್ಸು ಇವೆಲ್ಲವನ್ನ ಕಾವ್ಯ ಲಕ್ಷಣಗಳನ್ನು ಪಾಲಿಸಬೇಕಾದಂತಹ ಒಂದು ಅಗತ್ಯ ಅವರಿಗಿರುವುದರಿಂದ ಅವರು ಸಹಜವಾಗಿಯೇ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಅಥವಾ ವೈಭವೀಕರಿಸಿ ತಮ್ಮ ಪಾಂಡಿತ್ಯವನ್ನು ಬಿಂಬಿಸುವ ನಿಟ್ಟಿನಲ್ಲಿ ಬರೆಯುವಾಗ ಸ್ವಲ್ಪ ಅವಾಸ್ತವವಾದಂತಹ ವಿಚಾರಗಳನ್ನು ತಮ್ಮ ಕೃತಿಗಳಲ್ಲಿ ತರುತ್ತಾರೆ. ಅದು ಅವರ ಕಾವ್ಯ ಧರ್ಮ, ಹೌದಲ್ವೇ? ಹಾಗಾಗಿ ಆ ಕಾವ್ಯಗಳನ್ನು ಅಧ್ಯಯನ ಮಾಡ್ತಾ ಇರುವ ಸಂದರ್ಭದಲ್ಲಿ ಕಿವಿ ಕೊಡುವ ನಮ್ಮಂತಹ ಸಹೃದಯರು ನಾವು ಪಾಲಿಸಬೇಕಾಗುತ್ತದೆ. ಅದು ನಮ್ಮ ಕರ್ಮ ಅನ್ಬೇಕಾಗತ್ತೆ. ಕರ್ಮ ಅಂದ್ರೆ ಇಲ್ಲಿ ಕ್ರಿಯೆ ಅನ್ನೋ ಅರ್ಥದಲ್ಲಿ. ಕರ್ಮ ಅಂದ ಕೂಡಲೇ ನಾವು ಶರಣ ತತ್ವಗಳನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಬಳಸ್ತೀವಲ್ಲ, ಕರ್ಮತ್ರಯಗಳು, ನಮ್ಮ ಇಂದಿನ ಸುಖ ದುಃಖಗಳಿಗೆ ಕಾರಣವಾಗುವ ಪೂರ್ವ ಜನ್ಮದ ಕೃತ್ಯವನ್ನು ಕರ್ಮ ಎಂದು ಕರೆಯುತ್ತೇವೆ ಅಂತ ಹೇಳಿ ಶರಣರ ಪಾರಿಭಾಷಿಕ ಅರ್ಥದಲ್ಲಿ ಬಳಸುವಾಗ ನಾವು ಸಂಚಿತ, ಪ್ರಾರಬ್ಧ, ಆಗಾಮಿ ಎನ್ನುವಂತಹ ಕರ್ಮತ್ರಯಗಳು ಅವಲ್ಲ. ಕರ್ಮ ಅಂದ್ರೆ ಮೂಲ ಅರ್ಥ ಇರುವುದು ಕರ್ತವ್ಯ, ಕ್ರಿಯೆ, ಒಂದು ಉದ್ಯೋಗ. ಕವಿಗಳು ಹೇಳೋದು ಹೇಳಿಬಿಟ್ಟಿದ್ದಾರೆ, ಅದನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಬೇಕಾಗಿದ್ದು ನಮ್ಮ ಕರ್ಮ ಅಂದ್ರೆ ನಮ್ಮ ಕರ್ತವ್ಯ. ನಾನೀಗಾಗಲೇ ಹೇಳಿದಂತೆ ಕಾವ್ಯಗಳಲ್ಲಿ ಇಂತಹ ಕೆಲವು ಉತ್ಪ್ರೇಕ್ಷಿತ ವಿಚಾರಗಳು ಇದ್ದೇ ಇರುತ್ತವೆ. ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಎಲ್ಲ ಕವಿಗಳು ಕೂಡ, ಎಲ್ಲ ಭಾಷೆಯಲ್ಲಿ ಬರುವ ಕವಿಗಳು ಕೂಡ ತಮ್ಮ ತಮ್ಮ ಕಾವ್ಯದ ಸೌಂದರ್ಯವನ್ನು ಅಲಂಕಾರಯುತವಾಗಿ ಹೇಳಿ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಸಹಜವಾಗಿ ಹಾಗೆ ಮಾಡುತ್ತಾರೆ. ಆದರೂ ಅಂತಹ ಕಾವ್ಯಗಳನ್ನು ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿ, ಅದು ಬಸವಣ್ಣನವರ ಬಗೆಗೆ ಆಗಿರಬಹುದು, ಪ್ರಭುದೇವರು, ಮಹಾದೇವಿ ಅಕ್ಕ ಇವೆಲ್ಲರ ಬಗೆಗೆ ಬಂದಿರತಕ್ಕಂತಹ ಯಾವುದೇ ಕಾವ್ಯಗಳನ್ನಾಗಲಿ ನಾವು ನೈಜತೆಯನ್ನು ಗ್ರಹಿಸಬೇಕಾದರೆ ಸೂಕ್ಷ್ಮವಾಗಿ ನಮ್ಮ ವಿವೇಕವನ್ನು ಬಳಸಿ ಅದರಲ್ಲಿ ಬರುವಂತಹ ನೈಜ ವಿಚಾರವನ್ನು ಗ್ರಹಿಸಬೇಕಾಗ್ತದೆ. ಅದಕ್ಕೋಸ್ಕರವೇ ಕೆಲವರು ಈ ಕಾವ್ಯಗಳನ್ನು ಮಾತ್ರ ನಾವು ಆಧಾರವಾಗಿ ಇಟ್ಕೊಳ್ಬೇಕು, ವಚನಗಳಲ್ಲಿ ಅಂತಹ ಯಾವುದೇ ಶರಣರ ಬಗೆಗಿನ ವೈಯಕ್ತಿಕ ವಿಚಾರಗಳು ಸಿಕ್ಕುವುದಿಲ್ಲ ಎಂದು ಹೇಳುತ್ತಾರೆ. ನಿಜ, ಯಾವ ಶರಣರು ಕೂಡ ತಮ್ಮ ಸ್ವಂತ ವಿಚಾರಗಳನ್ನು, ಏಕೆಂದರೆ ವಚನಗಳು ಅಂದಂದಿನ ಸಂದರ್ಭದ ಆಯಾ ಶರಣರ ಅನುಭವ ಮತ್ತು ಅನುಭಾವಗಳನ್ನು ವ್ಯಕ್ತಪಡಿಸಿದ ಅಥವಾ ಆ ಕಾಲಕ್ಕೆ ಅವರು ತಮ್ಮ ಸಮಾಜಕ್ಕೆ ಸ್ಪಂದಿಸಿದ ಅಂದಂದಿನ ಅನುಭವಗಳನ್ನು ಆನುಭಾವಿಕವಾದ ಹಿನ್ನೆಲೆಯಲ್ಲಿ ರಚಿಸಿರುವುದರಿಂದ ವಚನಗಳಲ್ಲಿ ನಾವು ಅವರ ಯಾವುದೇ ಪೂರ್ವಾಶ್ರಮಕ್ಕೆ ಸಂಬಂಧಪಟ್ಟ ಅಥವಾ ಅವರ ಅವತ್ತಿನ ವೈಯಕ್ತಿಕವಾದ ವಿಚಾರಗಳನ್ನು ನಾವು ಗ್ರಹಿಸಲಿಕ್ಕೆ ಆಗೋದಿಲ್ಲ. ನಿಜ, ಆದರೂ ವಚನಗಳನ್ನು ಆಧರಿಸಿಯೇ ನಾವು ಆ ವಚನಕಾರರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾಗ್ತದೆ. ಈಗ ಅಲ್ಲಮ ಪ್ರಭುವಿನ ವಚನಗಳನ್ನು ಗಮನಿಸುತ್ತಾ ನಾವು ಅಲ್ಲಮ ಪ್ರಭು ಅಂದರೆ ಏನು, ಅಲ್ಲಮ ಪ್ರಭು ಎಂತಹ ಜ್ಞಾನಿ, ಅಲ್ಲಮ ಪ್ರಭುಗಳು ಎಂತಹ ವೈರಾಗ್ಯ ಪುರುಷರು, ಇವೆಲ್ಲವೂ ಅವರ ಅಭಿವ್ಯಕ್ತಗೊಂಡಂತಹ ವಚನಗಳಿಂದ ನಾವು ಗ್ರಹಿಸಬೇಕಾಗ್ತದೆ. ಅದು ವಚನದ ಓದುಗರು ಮಾಡಬೇಕಾದದ್ದು. ಚನ್ನಬಸವಣ್ಣನವರ ವಚನಗಳನ್ನು ಓದುತ್ತಿದ್ದಾಗ ಚನ್ನಬಸವಣ್ಣನವರು ಎಷ್ಟರ ಮಟ್ಟಿಗೆ ಷಟ್ಸ್ಥಲ ಜ್ಞಾನಿ, ಷಟ್ಸ್ಥಲ ಬ್ರಹ್ಮಿ ಎಂಬುದು ನಮಗೆ ಅದು ಗ್ರಾಹ್ಯವಾಗಬೇಕು. ಅಂದರೆ ಅವರ ವಚನಗಳ ಮೂಲಕವೇ ನಾವು ಅವರ ವ್ಯಕ್ತಿತ್ವವನ್ನು ಪುನರ್ರಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಕಾವ್ಯಗಳಲ್ಲಿ ಕವಿಗಳು ಹೇಳಿರ್ತಕ್ಕಂಥ ವಿಚಾರಗಳು ಬಿಡಿ. ಯಾಕೆ ನಾನು ಇಷ್ಟನ್ನು ದೀರ್ಘವಾಗಿ ಇಲ್ಲಿ ಪ್ರಸ್ತಾಪಿಸಿದೆ ಅಂದರೆ, ನಮ್ಮ ಇವತ್ತಿನ ನನ್ನ ಕೇಂದ್ರಿತ ವಸ್ತುವ ವಿಷಯ ಆಗಿರತಕ್ಕಂತಹ ಸಿದ್ದರಾಮೇಶ್ವರರ ಬಗೆಗೆ ಈ ಎರಡೂ ರೀತಿಯ ಆಧಾರಗಳನ್ನು, ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಚಾರಿತ್ರಿಕ ಆಧಾರಗಳು ಎರಡೂ ಲಭ್ಯ ಇವೆ. ಈಗಾಗಲೇ ಹೇಳಿದಂತೆ 1998 ವಚನಗಳು ಸಿಕ್ಕಿವೆ. ಜೊತೆಗೆ ಸಿದ್ದರಾಮೇಶ್ವರರು ಕರ್ಮಯೋಗಿ ಅಂತ ಹೆಸರಾಗಿದ್ದಂತಹವರು ಸ್ವನ್ನಲಿಗೆಯಲ್ಲಿ ಮಲ್ಲಿಕಾರ್ಜುನ ಅಥವಾ ಮಲ್ಲಿನಾಥನ ದೇವಸ್ಥಾನವನ್ನು ನಿರ್ಮಿಸಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ ವಿಚಾರವನ್ನು ಕೂಡ ನಾವು ಅವರ ವಚನಗಳಲ್ಲಿಯೂ ತಿಳಿದುಕೊಳ್ಳಬಹುದಾಗಿದೆ, ಕಾವ್ಯಗಳಿಂದಲೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇದಲ್ಲದೆ ಕ್ರಿಸ್ತಶಕ 1190 ಸುಮಾರಿನಲ್ಲಿ ಹಾಕಿಸಲಾಗಿರುವ ಶಾಸನಗಳು ಕೂಡ ನಮಗೆ ಲಭ್ಯ ಇವೆ. ಕ್ರಿಸ್ತಶಕ 1160 ಅಂದರೆ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಜೀವಿಸಿದ್ದಿರಬಹುದಾದ ಬಸವಾದಿ ಪ್ರಮಥರ ಸಂಬಂಧಪಟ್ಟಂತಹ ಕೆಲವು ಶಾಸನಗಳು ನಮಗೆ ಇವತ್ತು ಲಭ್ಯ ಇವೆ. 1190 ಸುಮಾರಿನಲ್ಲಿ ಉತ್ಕೀರ್ಣಿಸಲಾಗಿರುವ ಒಂದು ಶಾಸನವೇ ಸಿದ್ದರಾಮೇಶ್ವರರ ಬಗೆಗೆ ಸಿಕ್ಕುವ ಮೊದಲ ಶಾಸನ. ಆನಂತರ 1300ರ ಶಾಸನವೇ ಕೊನೆಯ ಶಾಸನ ಆಗ್ತದೆ. ಇಂತಹ ಶಿಲಾಶಾಸನಗಳಲ್ಲಿಯೂ ಕೂಡ ಶಿವಯೋಗಿ ಸಿದ್ದರಾಮೇಶ್ವರರ ಬಗೆಗಿನ ವಿಚಾರಗಳು ನಮಗೆ ತಿಳಿದು ಬರುತ್ತವೆ. ಶಾಸನಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಸ್ವನ್ನಲಿಗೆಯ ಮಲ್ಲಿನಾಥನ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಹಾಗೂ ಬೇರೆಯವರು, ನಮ್ಮ ಬಸವಣ್ಣನವರು, ನಮ್ಮ ಪ್ರಭುದೇವರು, ನಮ್ಮ ಚನ್ನಬಸವಣ್ಣನವರು ಇವರೆಲ್ಲರೂ
ಸಿದ್ದರಾಮೇಶ್ವರರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಸಿದ್ದರಾಮೇಶ್ವರರ ವ್ಯಕ್ತಿತ್ವವನ್ನು ಇವತ್ತು ಕಟ್ಟಿಕೊಳ್ಳಬೇಕಾಗಿದೆ. ಸೊಡ್ಡಳ ಬಾಚರಸ ಎನ್ನುವಂತಹ ಒಬ್ಬ ಶರಣ ಅಂತೂ ಶಿವ ಸಿದ್ದರಾಮೇಶ್ವರರ ಬಗ್ಗೆ ಹೇಳುತ್ತಾ, ಯೋಗಿ ಎಂದರೆ ನಿಜವಾದ ಅರ್ಥದಲ್ಲಿ ಶಿವ ಸಿದ್ದರಾಮೇಶ್ವರರು ಒಬ್ಬರೇ. ಏಕೆಂದರೆ ಯೋಗಿ ಅಂತ ನಾವು ಬರೆಯುವಾಗ ನಾನು ಮತ್ತೆ ಮತ್ತೆ ಶಿವಯೋಗಿ ಎಂದ ಪದವನ್ನು ಬಳಸ್ತಾ ಇದ್ದೀನಿ. ಯಾರು ಯೋಗಿ ಅಂತ ಹೇಳುವಾಗ ಸೊಡ್ಡಳ ಬಾಚರಸರು ಹೇಳ್ತಾರೆ, ಉಂಡುಂಡು ಜರಿದವನು ಯೋಗಿಯೇ, ಅಶನಕ್ಕೆ ಅಳುವವನು ಯೋಗಿಯೇ, ವ್ಯಸನಕ್ಕೆ ಮರುಗುವವನು ಯೋಗಿಯೇ. ಅವ್ರು ಕೇಳ್ತಾರೆ, ಯಾರು ನಿಜವಾದ ಯೋಗಿ? ಆದಿ ವ್ಯಾಧಿಗಳು ಉಳ್ಳವನು ಯೋಗಿಯೇ? ಇವರಲ್ಲ ಯೋಗಿ. ಇಂತಪ್ಪವರನ ಯೋಗಿ ಎಂದರೆ ಮೂಗನಾಗಲೇ ಕೊಯ್ವೇನು. ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರನು ಒಬ್ಬನೇ. ಕಪಿಲ ಸಿದ್ಧ ಸೊಡ್ಡಳ ಬಾಚರಸ ಅಂತ ಹೇಳ್ತಾನೆ. ಅಂದ್ರೆ ಕಪಿಲ ಸಿದ್ಧ ಮಲ್ಲಿನಾಥನನ್ನ ಆರಾಧಿಸುತ್ತಾ ಶಿವಯೋಗವನ್ನು ಸಾಧನೆ ಮಾಡಿದಂತಹ ಸಿದ್ದರಾಮೇಶ್ವರರೊಬ್ಬರೇ ಶಿವಯೋಗಿ ಅಂತ ಹೇಳುವಾಗ, ಯೋಗಿ ಎನ್ನುವ ಪದದ ವ್ಯಾಖ್ಯಾನವನ್ನೇ ಸೊಡ್ಡಳ ಬಾಚರಸರು ಸೊಡ್ಡಳ ಅಂತ ತನ್ನ ಆರಾಧ್ಯ ದೈವಕ್ಕೆ ಹೇಳುತ್ತಿರುವ ಸಂದರ್ಭದಲ್ಲಿ ಸಿದ್ದರಾಮೇಶ್ವರರೊಬ್ಬರೇ ನಿಜವಾಗಿ ಶಿವಯೋಗಿ ಎನ್ನುವುದನ್ನು ಬಹಳ ಆತ್ಮಪ್ರತ್ಯಯದಿಂದ ಹೇಳುತ್ತಾರೆ. ಯಾರು ಯೋಗಿ ಎಂದರೆ ಉಂಡುಂಡು ಜರಿದವನು ಯೋಗಿಯೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, 12ನೇ ಶತಮಾನದಲ್ಲಿದ್ದಂತಹ ಯೋಗಿಗಳನ್ನು ಕುರಿತು ಮಾತನಾಡ್ತಾ ಇರುವಾಗ ಆವತ್ತಿಗೂ ಇದ್ರು. ಕೇವಲ ತಮ್ಮ ಬದುಕುವುದಕ್ಕೋಸ್ಕರ ಅನ್ನವನ್ನ ಸೇವಿಸಿ ಬೇರೆಯ ಧರ್ಮಗಳನ್ನು ದೂಷಿಸುವುದರಲ್ಲಿಯೇ ಕಾಲ ಕಳೆಯತಕ್ಕಂಥ ಕೆಲವು ಸಾಹಿತಿಗಳು ಇದ್ರು. ಆವತ್ತು ಕೂಡ ಅನ್ಯ ಧರ್ಮವನ್ನು ದೂಷಣೆ ಮಾಡುವುದೇ, ಜರಿಯುವುದು. ನಾನು ವಚನದ ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ. ಅವ್ರು ಬಹಳ ಸರಳವಾಗಿ ಹೇಳ್ತಾರೆ ಸೊಡ್ಡಳ ಬಾಚರಸರು, ಉಂಡುಂಡು ಜರಿದವರು ಇವರು ಯೋಗಿಯೇ, ಅಶನಕ್ಕಾಗಿ ಅಳುವವರು ಕುದಿಯುವವರು ಅಂತಾರೆ ಇನ್ನೊಂದು ಕಡೆ ಅಲ್ಲಮಪ್ರಭು. ಅಶನಕ್ಕೆ ಅಳುವವರು ಯೋಗಿಯೇ. ಯೋಗಿ ಅಂದರೆ ಹೇಗಿರಬೇಕು? ಅವರು ಮನೋನಿಗ್ರಹ ಮಾಡುವಂತಹ, ಆತ್ಮಜ್ಞಾನವನ್ನು ಸಾಧಿಸಿರ್ತಕ್ಕಂತಹ ಅವರು ಶಿವಯೋಗಿ. ಶಿವಜ್ಞಾನ ಸಂಪನ್ನರಾಗಬೇಕು ಅಂದರೆ ಮೊದಲು ಆಗಬೇಕಾಗಿದ್ದು ಮನೋನಿಗ್ರಹ. ಅದನ್ನು ಹೇಳ್ತಾರೆ. ಅಶನಕ್ಕಾಗಿ ಅಳುವವರು ಯೋಗಿಯೇ, ವ್ಯಸನಕ್ಕಾಗಿ ಮರುಗುವವರು ಯೋಗಿಯೇ, ಆದಿ ವ್ಯಾಧಿಗಳು ಉಳ್ಳವರು ಯೋಗಿಯೇ. ಆದಿ ಅಂದರೆ ರೋಗ, ವ್ಯಾಧಿ ಅಂದರೆ ವಿಶಿಷ್ಟವಾದ ರೋಗ. ಆದಿ ವ್ಯಾಧಿಗಳು ಉಳ್ಳವನನ್ನು ರೋಗಿ ಅಂತ ಕರೀ. ಇಂಥವರನ್ನೇನಾದರೂ ನಾವು ಯೋಗಿ ಅಂತ ಕರೆದ್ರೆ ಅಂಥವರಿಗೆ ನಾನು ಮೂಗನಾಗಲೇ ಕೊಯ್ವೇನಂತಾರೆ. ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ. ಸೊಡ್ಡಳ ಅನ್ನುವುದು ಅವರ ಅಂಕಿತದಲ್ಲಿ ಬಳಸ್ತಾ ಇದ್ದಾರೆ. ಯಾಕೆ ನಾನು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಬಳಸ್ತಾ ಇರುವಾಗ ಸಿದ್ದರಾಮೇಶ್ವರನ ಕರ್ಮಯೋಗಿ ಎಂದು ಕರೆಯುತ್ತೇವೆ. ಬಸವಣ್ಣ, ಚನ್ನಬಸವಣ್ಣ, ನಮ್ಮ ಪ್ರಭುದೇವರು ಇವರ ಇದ್ದಿದ್ದಂತಹ ನಮ್ಮ ಸಿದ್ದರಾಮರನ್ನ ಕರ್ಮಯೋಗಿ. ಏಕೆಂದರೆ ಕರ್ಮಯೋಗಿ ಸಿದ್ದರಾಮನ ಬಗೆಗೆ ಸಾಕಷ್ಟು ವಚನಗಳಲ್ಲಿ ನಮ್ಮ ಬಸವಾದಿ ಪ್ರಮತರು ನೆನಪಿಸಿಕೊಳ್ಳುತ್ತಾರೆ. ನಾನೀಗ ಬೇಕು ಅಂತಲೇ ಕರ್ಮ ಎನ್ನುವ ಪದದ ಅರ್ಥವನ್ನು ತಿಳಿಸಿದೆ. ಮೊದಲು ಕರ್ತವ್ಯ, ನಮ್ಮ ಕ್ರಿಯೆ, ನಮ್ಮ ಕೆಲಸ, ನಮ್ಮ ಕಾಯಕ, ಇದು ಕರ್ಮ. ಅಂತಹ ಕರ್ಮದ ಮೂಲಕವಾಗಿ ಯೋಗವನ್ನು ಸಾಧಿಸಿದವರು ಸಿದ್ದರಾಮೇಶ್ವರ. ನಾನು ಮೊದಲು ಬೇಕೆಂದೇ ಈ ಪದವನ್ನು ಬಳಸಿದೆ. ಕವಿಗಳು ಅವರೇ ಹೇಳುವುದು ಅವರ ಧರ್ಮ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ನಮ್ಮ ಕರ್ಮ ಅಂತ ಬಳಸಿದ್ದೇ ಈ ಕರ್ಮದ ವಿಶಿಷ್ಟ ಅರ್ಥವನ್ನು ತಿಳಿಸುವುದಕ್ಕಾಗಿ. ನಾವು ಸಂಚಿತ, ಆಗಾಮಿ, ಪ್ರಾರಬ್ಧ ಎನ್ನುವ ಅರ್ಥಗಳಲ್ಲಿ ಬಳಸುವ ಅರ್ಥ ಒಂದಾದರೆ, ನಮ್ಮ ಕೆಲಸ, ನಮ್ಮ ಕರ್ತವ್ಯ, ಅದು ತನ್ನ ಕೆಲಸ, ತನ್ನ ಕರ್ತವ್ಯದ ಮೂಲಕವಾಗಿ ಯೋಗವನ್ನು ಸಾಧಿಸಿದಂತಹ ವಚನಕಾರ ಕರ್ಮಯೋಗಿ ಎನಿಸಿಕೊಂಡಿದ್ದಂಥವರು ಸಿದ್ದರಾಮೇಶ್ವರ. ಬಂಧುಗಳೇ, ಸಿದ್ದರಾಮ ಚಾರಿತ್ರ ಎನ್ನುವಂಥ ಕೃತಿಯಲ್ಲಿ ಬಹಳ ದೀರ್ಘವಾಗಿ ಸಿದ್ದರಾಮೇಶ್ವರರ ಸವಿವರವನ್ನು, ವೃತ್ತಾಂತವನ್ನು ರಾಘವಾಂಕ ಕವಿ ಕಟ್ಟಿಕೊಡುತ್ತಾನೆ. ನಾನು ಇಲ್ಲಿ ಸಿದ್ದರಾಮೇಶ್ವರರ ರಾಘವಾಂಕ ಬರೆದಂತಹ ಸಿದ್ದರಾಮ ಚಾರಿತ್ರ ಅನ್ನುವ ಕೃತಿ ಏನಿದೆ, ವಾರ್ಧಕ ಷಟ್ಪದಿ, ಅದರ ಕಥೆಯನ್ನೇ ನಾನಿಲ್ಲಿ ಹೇಳುವುದಿಲ್ಲ. ಅಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಅಥವಾ ಸ್ವಲ್ಪ ಕಾಲ್ಪನಿಕವಾದಂತಹ ವಿಚಾರಗಳನ್ನು ರಾಘವಾಂಕ ಸಹಜವಾಗಿಯೇ ತಂದಿದ್ದಾನೆ. ತನ್ನ ಶೈವ ನಿಷ್ಠೆಯನ್ನು ತೋರಿಸುವಾಗ, ತನ್ನ ಕಥಾನಾಯಕನಿಗೆ ನ್ಯಾಯವನ್ನು ಒದಗಿಸುವ ಸಂದರ್ಭದಲ್ಲಿ ಶಿವಸಿದ್ಧರಾಮ, ಅಭಿರಾಮ, ಉದ್ಧಾಮ, ಜಿತಕಾಮ, ಅತಿಭೀಮ ಇಂತಹ ಪದಗಳನ್ನು ಬಳಸ್ತಾನೆ. ಅನುಪ್ರಾಸಗಳಲ್ಲಿ ಶಿವಸಿದ್ಧರಾಮನು ಅಭಿರಾಮ ಅಂದರೆ ಅಂತಹ ಸುಂದರವಾದವನು ಅರ್ಥದಲ್ಲಿ, ಉದ್ಧಾಮ ಅತ್ಯಂತ ಶ್ರೇಷ್ಠನಾದವನು, ಜಿತಕಾಮ
ಅಂದರೆ ಶಿವನನ್ನ ಪ್ರಾರ್ಥಿಸುವ ಸಂದರ್ಭದಲ್ಲಿ ರಾಘವಾಂಕ, ಹಂಪಿಯ ವಿರೂಪಾಕ್ಷನ ಭಕ್ತನಾಗಿದ್ದಂತಹ ವ್ಯಕ್ತಿ ರಾಘವಾಂಕ ಶಿವನನ್ನ ಸ್ತುತಿಸುವ ಸಂದರ್ಭದಲ್ಲಿ ಶಿವಾಂಶ ಸಂಭೂತನಾಗಿದ್ದ ಸಿದ್ಧರಾಮನಲ್ಲಿಯೇ ಶಿವನನ್ನು ಕಾಣುತ್ತಿದ್ದೇನೆ. ಅಂತಹ ಶಿವಸಿದ್ಧರಾಮನ್ ಅಭಿರಾಮನ್ ಉದ್ಧಾಮ ಜಿತಕಾಮ ಅತಿಭೀಮ, ಇಂತಹ ವ್ಯಕ್ತಿ ಮಾಯಾಮಥನ ಸಂಗ್ರಾಮ ಸೋಮಧರ ಸಲಹುಗೆ ಎಮ್ಮ ಎನ್ನುತ್ತಾನೆ ರಾಘವಾಂಕ. ಅಂದರೆ ಸೋಮಧರ ಅಂತ ಶಿವನಿಗೆ ಹೇಳ್ತಾ ಇರುವವರೆಗೂ ಅಲ್ಲಿಯವರೆಗೂ ಆತ ಸಿದ್ಧರಾಮನನ್ನೇ ಕುರಿತು ಹೊಗಳುತ್ತಿದ್ದಾನೇನೋ, ಪ್ರಶಂಸಿಸ್ತನೋ ಅಂತ ಇದೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕವಿ ತನ್ನ ಕಾವ್ಯದ ನಾಯಕನನ್ನ ಕುರಿತು ಹೇಳುತ್ತಲೇ ಶಿವನನ್ನ ಪ್ರಾರ್ಥಿಸುತ್ತಾ ನನಗೆ ಇಂತಹವನು ನಮ್ಮನ್ನು ಕಾಪಾಡಲಿ, ನಮ್ಮನ್ನು ಸಲಹಲಿ ಎಂದು ಹೇಳಿ ಸಿದ್ಧರಾಮ ಈ ಭುವಿಯಲ್ಲಿರ್ತಕ್ಕಂತಹ ಸಕಲ ಜೀವರಾಶಿಗಳನ್ನು ಪಾವನಗೊಳಿಸಲೆಂದು ಅವತರಿಸಿದ ಕಾರಣ ರುದ್ರ ಎಂಬುದಾಗಿ ಬರೆಯುತ್ತಾನೆ ರಾಘವಾಂಕ. ಸಹಜವಾಗಿಯೇ ನಮ್ಮ ಕವಿಗಳು ಇಂತಹ ಕೆಲವು ವಿಚಾರಗಳನ್ನು ತರ್ತಾರೆ. ಅವರು ಮೇಲಿಂದ ಇಳಿದವರು ಎನ್ನುವ ಭಾವವನ್ನು ನಮ್ಮಲ್ಲಿ ಸ್ಫುರಿಸುವಂತೆ ಮಾಡುತ್ತಾರೆ. ನಾವು ಇದನ್ನು ಅದು ಮೊದಲೇ ಹೇಳಿದಂತೆ ಅಲ್ಲಿ ಬರುವ ನೈಜತೆಯನ್ನು ಗ್ರಹಿಸಬೇಕು. ಸಕಲ ಭೂತಗಳೊಳಗೆ ಅನುಕಂಪೆಯನ್ನ ವ್ಯಕ್ತಪಡಿಸುವಾಗ ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವಂತಹ ಶರಣರ ವ್ಯಕ್ತಿತ್ವವನ್ನು ಬಿಂಬಿಸುವಾಗ ನಮ್ಮ ಕವಿಗಳು ಇಂತಹ ಕೆಲವು ವಿಚಾರಗಳನ್ನು ತರ್ತಾರೆ. ಶಿವಾಂಶ ಸಂಭೂತನಾಗಿದ್ದಂತಹ ಒಬ್ಬ ಶರಣ ಹೇಗೆ ಈ ಭೂಮಿಯಲ್ಲಿ ಅವತರಿಸಿ ಭೂಮಿಯಲ್ಲಿ ಬೆಳಗಿದ, ಇಲ್ಲಿರ್ತಕ್ಕಂತಹ ಸಕಲ ಜೀವಾತ್ಮರನ್ನು ಉದ್ಧರಿಸುವಂತ ಹೌದು. ಸಿದ್ದರಾಮೇಶ್ವರರ ಯಾವುದೇ ವಚನಗಳನ್ನು ತೆಗೆದುಕೊಂಡರೂ ಕೂಡ, ನಾನು ಮುಂದೆ ವಚನಗಳನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತೀನಿ, ವಚನಗಳು ಯಾವ ವಚನ ತೆಗೆದುಕೊಂಡರೂ ಕೂಡ ಸಿದ್ದರಾಮೇಶ್ವರರ ಮುಖ್ಯ ಆಶಯ ಸಕಲ ಜೀವಾತ್ಮರನ್ನೂ ಕೂಡ ಉದ್ಧರಿಸಬೇಕೆಂಬುದು. ಅದಕ್ಕೋಸ್ಕರವೇ ಪ್ರಾರಂಭದಲ್ಲಿ ಸೂಚನಾ ಪದ್ಯದಲ್ಲಿಯೇ ಸಕಲ ಭುವಿಯ ಸಕಲ ಜೀವಿಗಳನ್ನು ಪಾವನಗೊಳಿಸಲೆಂದೇ ಅವತರಿಸಿದ ಕಾರಣಿಕ ರುದ್ರ ಸಿದ್ಧರಾಮ ಎಂಬುದಾಗಿ ರಾಘವಾಂಕ ಕವಿ ಹೇಳಿ, ಅಷ್ಟೇ ಅಲ್ಲ, ಆತನಿಗೆ ತನ್ನ ಕಾವ್ಯದ ನಾಯಕರ ಬಗೆಗೆ ಮತ್ತು ತನ್ನ ಕಾವ್ಯದ ಹೆಗ್ಗಳಿಕೆಯ ಬಗೆಗೆ ಅತ್ಯಂತ ಆತ್ಮಪ್ರತ್ಯಯ ಅಥವಾ ಆತ್ಮವಿಶ್ವಾಸದಿಂದ ಮಾತನಾಡ್ತಾನೆ ರಾಘವಾಂಕ. ಈ ಧರೆಯಲ್ಲಿ ಸ್ವನ್ನಲಿಗೆಯೇ ಕೈಲಾಸ. ಪ್ರಾರಂಭದಲ್ಲಿ ಹೇಳ್ತಕ್ಕಂಥ ಒಂದು ಷಟ್ಪದಿ ಇದು. ಧರೆಯಲ್ಲಿ ಸ್ವನ್ನಲಿಗೆ ಇದೆಯಲ್ಲ, ಆ ಸ್ವನ್ನಲಿಗೆಯೇ ಕೈಲಾಸ. ಸ್ವನ್ನಲಿಗೆ ಎಂಬ ಕೈಲಾಸದಲ್ಲಿದ್ದ ಈಶ್ವರನೇ ನಮ್ಮ ಸಿದ್ಧರಾಮ. ಅವ್ರು ಹೇಳ್ತಾರೆ, ಅಲ್ಲಿರ್ತಕ್ಕಂತಹ ಜನ ಏನಿದ್ದಾರೋ ಅಥವಾ ಸಿದ್ಧರಾಮನ ಶಿಷ್ಯರಿದ್ದಾರೋ ಅವರೆಲ್ಲರೂ ಅಲ್ಲಿ ಗುಡ್ಡರು. ಗುಡ್ಡ ಅಂದರೆ ಶಿಷ್ಯರು. ಆ ಶಿಷ್ಯರೆಲ್ಲರೂ ಅಮರ ಗಣಗಳು, ಅವರ ಪತ್ನಿಯರೆಲ್ಲರೂ ರುದ್ರ ಕನ್ನಿಕೆಯರು. ಇದನ್ನು ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳುವ ರಾಘವಾಂಕ, ಇದನ್ನು ಯಾರಾದರೂ ಪ್ರತಿವಾದಿಗಳು ಅಲ್ಲಗಳೆದಿದ್ದಾದರೆ ನನ್ನ ಪಾದರಕ್ಷೆಯನ್ನು ಅವರ ಶಿರದ ಮೇಲಿಡುವೆ ಅಂತ ಒಂದು ಷಟ್ಪದಿಯಲ್ಲಿ ಬೆಳೀತಾ. ಅಂದರೆ ತನ್ನ ಕಾವ್ಯದ ಹೆಗ್ಗಳಿಕೆಯನ್ನ, ತನ್ನ ಕಾವ್ಯ ನಾಯಕನನ್ನ ಕುರಿತು ಆತ್ಮವಿಶ್ವಾಸದಲ್ಲಿ ಮಾತನಾಡುವ ರಾಘವಾಂಕ ಅಷ್ಟು ನಿಷ್ಠೆಯನ್ನ ಸಿದ್ಧರಾಮನ ವಿಚಾರದಲ್ಲಿ ವ್ಯಕ್ತಪಡಿಸುತ್ತಾನೆ. ಮುಂದೆ ಸಿದ್ಧರಾಮನ ವೃತ್ತಾಂತವನ್ನು ಬರೆಯುವಾಗ ಧೂಳಿಮಾ ಕಾಳ ಸಿದ್ಧರಾಮನ ಆದದ್ದು ಹೇಗೆ, ನಾನೇನು ಕಥೆಯನ್ನು ಹೇಳೋದಿಲ್ಲ. ಆ ಧೂಳಿಮಾ ಕಾಳ ಎನ್ನುವಂತಹ ವ್ಯಕ್ತಿಯೇ ಹೇಗೆ ಮುಂದೆ ಅನೇಕರನ್ನು ಉದ್ಧರಿಸಿ, ನಾನು ಮುಂದೆ ಅದನ್ನು ಹೇಳ್ತೇನೆ, ಅನೇಕರನ್ನು ಉದ್ಧರಿಸಿ ಕಲ್ಯಾಣಕ್ಕೆ ಬಂದು ಹೇಗೆ ಆತ ಸಿದ್ಧಿ ಪುರುಷನಾದ, ಸಾಧನೆಯನ್ನ ಮಾಡಿದಂತಹ ಒಬ್ಬ ಶಿವಶರಣರಲ್ಲಿ ಎಲ್ಲರಿಂದಲೂ ಪ್ರಶಂಸಿಸಲ್ಪಟ್ಟ ಎನ್ನುವ ವಿಚಾರವನ್ನೂ ಕೂಡ ರಾಘವಾಂಕ ತರುತ್ತಾನೆ. ಇನ್ನು ರಾಘವಾಂಕನಲ್ಲಿ ಕೆಲವು ವಿಚಾರಗಳು ಇವೆ, ಕೆಲವು ವಿಚಾರಗಳು ಇಲ್ಲ ಎಂಬುದು ನನ್ನ ಇವತ್ತಿನ ವಿಚಾರ ಅಲ್ಲ. ಸಿದ್ಧರಾಮನಿಗೆ ಚನ್ನಬಸವಣ್ಣನವರಿಂದ ಲಿಂಗದೀಕ್ಷೆ ಆಗಿತ್ತು ಎಂಬ ವಿಚಾರ ನಮ್ಮ ಕೆಲವು ಕವಿಗಳಲ್ಲಿ ಕೆಲವರಲ್ಲಿ ಇದೆ, ಕೆಲವರಲ್ಲಿ ಇಲ್ಲ. ಕೆಲವು ಶೂನ್ಯ ಸಂಪಾದನೆಗಳಲ್ಲಿ ಬೇರೆ ರೀತಿಯಲ್ಲಿಯೇ ವ್ಯಾಖ್ಯಾನಿಸಲಾಗಿದೆ. ಸಿದ್ಧರಾಮೇಶ್ವರರು ಕಲ್ಯಾಣಕ್ಕೆ ಬರುವ ಮುನ್ನವೇ ಅವರು ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದರು. ಲೋಕಕ್ಕೆ ಉಪಯೋಗವಾಗತಕ್ಕಂತಹ ಸಮಾಜೋಪಯೋಗಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಸಮಾಜದಲ್ಲಿರುವ ಎಲ್ಲರಿಗೂ ಕೂಡ ಕೆರೆ ಕಾಲುವೆಗಳನ್ನು ಕಟ್ಟಿಸುವುದು, ಅರವಂಟಿಗೆಗಳನ್ನು ಇಡಿಸುವುದು, ಮರಗಳನ್ನು ನೆಡಿಸುವುದು, ಬಾವಿಗಳನ್ನು ತೋಡಿಸುವುದು, ಅಲ್ಲಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸುವುದು, ಇವೆಲ್ಲವನ್ನು ಮಾಡುವುದರೊಂದಿಗೆ ಸಮಾಜಕ್ಕೆ ಉಪಯೋಗವಾಗುವಂತಹ ಲೋಕ ಉಪಯೋಗಿ ಕಾರ್ಯಗಳಲ್ಲಿ ಸಿದ್ಧರಾಮ ನಿರತರಾಗಿದ್ದರು. ಮುಂದೆ ಇಂತಹ ಒಬ್ಬ ಸಾತ್ವಿಕ ಪುರುಷನನ್ನು ಉದ್ಧರಿಸಿದವರು ಪ್ರಭುದೇವರು ಕರೆದುಕೊಂಡು ಬಂದು ಚನ್ನಬಸವಣ್ಣನವರಿಂದ ದೀಕ್ಷೆ ಕೊಡಿಸಿದರು. ಈ ವಿಚಾರಗಳನ್ನು ನಾವು ಗಮನಿಸುತ್ತೇವಾದರೂ ಕೆಲವರ ಕಾವ್ಯಗಳಲ್ಲಿ ಇವುಗಳು ಸ್ವಲ್ಪ ಉತ್ಪ್ರೇಕ್ಷಿತವಾಗಿರುವುದರಿಂದ ನಮ್ಮ ವಿದ್ವಾಂಸರು ಅವುಗಳ ಬಗೆಗೆ ಹೆಚ್ಚಿನ ವಿಮರ್ಶೆಯನ್ನು ಮಾಡಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನಿವತ್ತು ಆ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಇಲ್ಲಿ ಹೋಗೋದಿಲ್ಲ. ಬಂಧುಗಳೇ,
ಶರಣ ಸಾಹಿತ್ಯದಲ್ಲಿ ಇಂತಹ ಕೆಲವು ವಿಚಾರಗಳು ಇನ್ನೂ ಇದಮಿತ್ತಂ ಎಂದು ನಿರ್ಣಯಿಸಲಿಕ್ಕಾಗದೇ ಇರುವಷ್ಟು ಸಂಕೀರ್ಣವಾಗಿವೆ. ಇರಲಿ, ನಾನಿಲ್ಲಿ ಹೇಳ್ತಾ ಇರೋದು ಸಿದ್ದರಾಮೇಶ್ವರರ ಬಗೆಗೆ ನಮಗೆ ಅನೇಕ ವಚನಗಳಲ್ಲಿ, ಅನೇಕ ಕೃತಿಗಳಲ್ಲಿ ಕೆಲವು ವಿಚಾರಗಳು ದೊರೆಯುತ್ತವೆ. ನಾವು ಅದರಲ್ಲಿ ಬರ್ತಕ್ಕಂಥ ನೈಜತೆಯನ್ನು ಸರಿಯಾಗಿ ಗ್ರಹಿಸಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಂಧುಗಳೇ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಸುಮಾರು ಹತ್ರ 2,000ಕ್ಕೂ ಸಮೀಪ ಇರತಕ್ಕಂಥ ಸಂಖ್ಯೆಯಲ್ಲಿ ನಮಗೆ ವಚನಗಳು ದೊರೆತಿವೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿನಾಥ ಎನ್ನುವಂತಹ ಅಂಕಿತಗಳು ಕೆಲವು ವಚನಗಳಲ್ಲಿ ಸಿಗುತ್ತವೆ. ಕೆಲವು ಕಡೆ ಮಲ್ಲೇಶ, ಮಲ್ಲೆದೇವರು ಎನ್ನುವಂತಹ ಅಂಕಿತದ ಉಲ್ಲೇಖಗಳು ದೊರೆಯುತ್ತವೆ. ಅಪರೂಪಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿನಾಥ ಎಂಬ ಅಂಕಿತಗಳು ಕೆಲವು ವಚನಗಳಲ್ಲಿ ಸಿಕ್ಕಿವೆ. ಸಿದ್ದರಾಮೇಶ್ವರರು ವಚನಗಳನ್ನು ಮಾತ್ರವಲ್ಲ, ಅವರು ಕೆಲವು ತ್ರಿವಿಧಿಗಳನ್ನು, ಬಸವ ಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ಅದರ ಹೆಸರೇ ಹೇಳುತ್ತಿರುವಂತೆ ಬಸವಣ್ಣನವರನ್ನು ಸ್ತುತಿಸುತ್ತಿರುವುದು ಬಸವ ಸ್ತೋತ್ರ. ಬಸವ ತ್ರಿಪದಿಗಳಲ್ಲಿ ಬಸವ ಸ್ತೋತ್ರದ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ, ಹೀಗೆ ಕೆಲವು ಬೇರೆ ಬೇರೆ ರೀತಿಯ ತ್ರಿವಿಧಿಗಳನ್ನು ಕೂಡ ಅವರು ರಚಿಸಿದ್ದಾರೆ. ಆ ತ್ರಿವಿಧಿಗಳಲ್ಲಿ ಯೋಗಿನಾಥ ಎನ್ನುವಂತಹ ಒಂದು ಅಂಕಿತ ಕಂಡುಬರುತ್ತದೆ. ಅಂದರೆ ಕೆಲವು ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿನಾಥ ಎನ್ನುವಂತಹ ಅಂಕಿತಗಳ ಜೊತೆಗೆ ಅವರ ತ್ರಿವಿಧಿಗಳಲ್ಲಿ ಯೋಗಿನಾಥ ಎನ್ನುವಂತಹ ಒಂದು ಅಂಕಿತ ಇರುವುದು ಕಂಡುಬರುತ್ತದೆ. ಇದನ್ನ ನಾವು ಗಮನಿಸಿದಾಗ ಕಲ್ಯಾಣಕ್ಕೆ ಬಂದು ಬಸವಾದಿ ಪ್ರಮಥರನ್ನು, ಅಂದರೆ ಬಸವಣ್ಣನವರು, ನಮ್ಮ ಪ್ರಭುದೇವರು, ನಮ್ಮ ಚನ್ನಬಸವಣ್ಣನವರ ಸಂಪರ್ಕಕ್ಕೆ ಬರುವುದಕ್ಕೂ ಮೊದಲೇ ಬರೆದಂತಹ ಕೆಲವು ವಚನಗಳಲ್ಲಿ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಬಳಸಿಕೊಂಡಿರಬಹುದು. ಆ ನಂತರ ಅವರು ಕಪಿಲ ಸಿದ್ಧ ಮಲ್ಲಿನಾಥ, ಯೋಗಿನಾಥ ಎನ್ನುವಂತಹ ಈ ಅಂಕಿತಗಳನ್ನು ಬಳಸಿಕೊಂಡಿರಬೇಕು ಎಂಬುದಾಗಿ ನಮ್ಮ ವಿದ್ವಾಂಸರು ಊಹಿಸುತ್ತಾರೆ. ಬಂಧುಗಳೇ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತವನ್ನಿಟ್ಟುಕೊಂಡು ವಚನಗಳನ್ನು ರಚಿಸಿದ ಸಿದ್ದರಾಮ ಚನ್ನಬಸವಣ್ಣನವರ ಬಗೆಗೆ, ಬಸವಣ್ಣನವರ ಬಗೆಗೆ ಅಪಾರವಾದ ಕೃತಜ್ಞತೆಯನ್ನು ಹೊಂದಿರುವುದನ್ನು ನಾವು ಗಮನಿಸ್ತೇವೆ. ಏಕೆಂದರೆ ಅವರೂ ಕೂಡ ಇವರನ್ನು ಉದ್ಧರಿಸಿದಂತಹ ಸಂದರ್ಭದಲ್ಲಿ ಎಷ್ಟು ಉದಾತ್ತವಾದ ಮನಸ್ಸಿನಿಂದ ಇವರನ್ನು ಸಲಹಿದರು. ನಾನು ಯಾಕೆ ಈ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ನಮ್ಮ ಸಿದ್ದರಾಮೇಶ್ವರರೇ ಚನ್ನಬಸವಣ್ಣನವರು ಮಾಡಿದಂತಹ ಒಂದು ಕ್ರಿಯೆಯನ್ನು ನನ್ನ ಕರಸ್ಥಲದ ಮೇಲೆ, ನನ್ನ ಶಿರದ ಮೇಲೆ ಅವರ ಕರಸ್ಥಲವನ್ನಿಟ್ಟು ಹೇಗೆ ನನ್ನನ್ನು ಉದ್ಧರಿಸಿದರು ಎಂಬುದನ್ನು ಅತ್ಯಂತ ಕೃತಜ್ಞತೆಯಿಂದ ಸಿದ್ದರಾಮೇಶ್ವರರು ಹೇಳಿಕೊಂಡಿದ್ದಾರೆ. ನಾನು ಆ ವಚನವನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಳ್ತೇನೆ. ಒಮ್ಮೆ ಒಂದು ಕಡೆ ಹೇಳ್ತಾರೆ ಅವರು, ತಮ್ಮ ಚನ್ನಬಸವಣ್ಣನವರು ಹೇಗೆ ತನ್ನನ್ನು ಉದ್ಧರಿಸಿದರು, ನಾನಿವತ್ತು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಭಕ್ತನಾಗಿ ಬೆಳೆಯುವುದಕ್ಕೆ ಹೇಗೆ ನನ್ನನ್ನು ಅವರು ಸಲಹಿದರು. ಅವರು ಹೇಳುವಾಗ ಒಂದು ವಚನ ಹೇಳ್ತಾರೆ, ಅಯ್ಯ, ಅನೇಕ ಪುರಾತನರ ಅನುಮತದಿಂದ ಚನ್ನಬಸವಣ್ಣನು ಎನಗಾಗು ಮಾಡಿದ ಪರಿಯ ಹೇಳುವೆನಯ್ಯ. ಮುನ್ನ ಆದಿಯಲಾದ ಸ್ವಯಂಭು ಜ್ಞಾನಮಂ ತಿಳಿಪಿ ಆನಂದದ ಕರದಲ್ಲಿ ಇಟ್ಟು ಬಸವಾಕ್ಷರ ಸಂಯುತ ಧ್ಯಾನ ಮೌನಾದಿ ಸಮ್ಯ ಜ್ಞಾನವನ್ ಅರುಹಿದ ಗುರು ಕರುಣದಿಂದ ನೀನಾದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾನು ಬೇಕೆಂದೇ ಈ ವಚನವನ್ನು ಇಲ್ಲಿ ವಾಚಿಸ್ತಾ ಇದ್ದೀನಿ ಸ್ನೇಹಿತರೆ, ಬಂಧುಗಳೇ. ಅಯ್ಯ, ಅನೇಕ ಪುರಾತನರ ಅನುಮತದಿಂದ ಬಸವಾದಿ ಪ್ರಮಥರು, ಪ್ರಭುದೇವರು ಇವರೆಲ್ಲರ ಸಲಹೆಯ ಮೇರೆಗೆ, ಅವರೆಲ್ಲರ ಅನುಮತಿಯ ಮೇರೆಗೆ ಚನ್ನಬಸವಣ್ಣನವರು ಅದು ಹೇಳ್ತಾರೆ, ಚನ್ನಬಸವಣ್ಣನ್ ಎನ್ನನ್ ಆಗು ಮಾಡಿದ ಪರಿಯ ಹೇಳುವೆನಯ್ಯ. ಅನೇಕ ಪುರಾತನ ಶರಣರ ಅನುಮತಿಯ ಮೇರೆಗೆ, ಅವರೆಲ್ಲರ ಸಮ್ಮತಿಯ ಮೇರೆಗೆ ಚನ್ನಬಸವಣ್ಣನವರು ನನ್ನನ್ನು ಉದ್ಧರಿಸಿದರು. ನನ್ನನ್ನು ಇವತ್ತು ಇಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳುವುದಕ್ಕೆ ಚನ್ನಬಸವಣ್ಣನವರೇ ಕಾರಣ. ಅವರು ಹೇಳ್ತಾರೆ, ಮುನ್ನ ಆದಿಯಲ್ಲಿ ಆದ ಸ್ವಯಂಭು ಜ್ಞಾನಮಂ ತಿಳಿಸಿ. ಯಾವುದು ಪರತತ್ವ, ಶಿವತತ್ವ ಅಂತ ಕರಿತೀವೋ, ಒಬ್ಬ ಶಿವಜ್ಞಾನಿಯಾಗಿ ಬೆಳೆಯಬೇಕಾದ್ರೆ, ಅಂಕುರಿಸಬೇಕಾದ್ರೆ ಅವನ ಮನಸ್ಸಿನಲ್ಲಿ ಮೂಡಬೇಕಾದ ಭಾವಗಳು ಯಾವಿದೆಯೋ ಅಂತಹ ಆತ್ಮಭಾವವನ್ನು, ಶಿವಭಾವವನ್ನು ನನಗೆ ತಿಳಿಸಿಕೊಟ್ರು. ಆ ಸ್ವಯಂಭು ಜ್ಞಾನವನ್ನು ತಿಳುಪಿ ಆನಂದದಲ್ಲಿ, ಅವರು ಆನಂದದಿಂದ ನನ್ನ ಶಿರದ ಮೇಲೆ ಕರದಲ್ಲಿ ಇಟ್ಟು ಬಸವಾಕ್ಷರ ಸಂಯುತ
ಬಸವಾಕ್ಷರ ಆ ಮಾತಿನಲ್ಲಿ ಬಸವಣ್ಣನವರ ಬಗೆಗಿನ ಅವರ ಆ ಪ್ರೀತಿಯನ್ನ, ಆ ಅಭಿಮಾನವನ್ನು ನಾವು ಗಮನಿಸಬೇಕು. ಬಸವಾಕ್ಷರ ಸಂಯುತ ಕೂಡಿಕೊಂಡಿರುವ ಧ್ಯಾನ, ಮೌನ ಮೊದಲಾದ ಸಮ್ಯಕ್ ಜ್ಞಾನವನ್ನು ಅರುಹಿದ, ಆ ಯಾವುದು ಶಿವಜ್ಞಾನ ಅಂತ ಕರಿತೀವೋ, ಸಮ್ಯಕ್ ಜ್ಞಾನ ಅಂದರೆ ಧರ್ಮದಿಂದ ಕೂಡಿದ, ಸದ್ಧರ್ಮದಿಂದ ಕೂಡಿದ ಸಮ್ಯಕ್ ಜ್ಞಾನ, ಸೂಕ್ತವಾದ ಸರಿಯಾದ ಸತ್ಯವಂತಿಕೆಯ ಆ ಜ್ಞಾನವನ್ನು ನನಗೆ ತಿಳಿಸಿಕೊಟ್ಟ ಸಮ್ಯಕ್ ಜ್ಞಾನವನ್ನು ಅರುಹಿದ ಚನ್ನಬಸವಣ್ಣ ಗುರು ಕರುಣದಿಂದ, ಅಂತಹ ಶ್ರೀ ಗುರುವಿನ ಕರುಣದಿಂದ ನೀನು ಶಿವ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕಾದ್ರೆ ಆದ ಕಾರಣ ಚನ್ನಬಸವಣ್ಣನವರಿಂದಲೇ ನನ್ನಿಂದ ಇದು ಸಾಧ್ಯವಾದದ್ದು ಎನ್ನುವ ಕೃತಜ್ಞತೆಯನ್ನು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ ಬಂಧುಗಳೇ, ಇನ್ನೊಂದು ವಚನದಲ್ಲಿ ಪ್ರಭುದೇವರನ್ನು ಬಸವಣ್ಣನವರನ್ನೂ ಕೂಡ ಅವರು ನೆನೆಯುತ್ತಾರೆ. ಒಂದು ಕಡೆ ಹೇಳ್ತಾರೆ, ಶುದ್ಧ ಗುರು ಬಸವಣ್ಣ, ಸಿದ್ಧ ಗುರು ಚನ್ನಬಸವಣ್ಣ, ಪ್ರಸಿದ್ಧ ಗುರು ಪ್ರಭುರಾಯರು, ತನುತ್ರಯ ಮಲತ್ರಯ ಆರನು ಅತಿಗಳೆದು ಲಿಂಗತ್ರಯ ಪ್ರಸಾದ ಮೂರನು ಪರಿಭವಿಸಿ ವಶ ಮಾಡಿ ಎನ್ನ ರಕ್ಷಿಸಿದ ಬಸವ ಚನ್ನಬಸವ ಪ್ರಭು ಶರಣೆಂದು ಬದುಕಿದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಈ ಮೂರೂ ಜನರನ್ನ ನೆನಪಿಸಿಕೊಳ್ಳುತ್ತಿರುವ ರೀತಿ ಇದೆಯಲ್ಲ, ಅದನ್ನು ನಾವು ಗಮನಿಸಬೇಕು. ಗುರುಗಳು ಅಂತ ಹೇಳುವಾಗ ಹೇಳ್ತಾರೆ ನೋಡಿ, ಅಲ್ಲಿ ಶುದ್ಧ ಗುರು, ಸಿದ್ಧ ಗುರು, ಪ್ರಸಿದ್ಧ ಗುರು. ನಾವು ಯಾವಾಗ ಈ ಮೂರೂ ಪದಗಳು ಬರ್ತಾವೆಯೋ, ನಾವು ಯಾವಾಗ ಇದು ನೆನಪಿಸೋದು, ಈ ಪ್ರಸಾದ ತ್ರಯಗಳು ಅಂತ ಹೇಳುವಾಗ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಅಂತ ಆ ಪ್ರಸಾದ ತ್ರಯಗಳನ್ನು ಹೇಳುವಾಗ ಈ ಪದಗಳನ್ನು ಗಮನಿಸ್ತೀವಿ. ಅಂತಹ ಪ್ರಸಾದವನ್ನು ಕರುಣಿಸಿದವರು ಇವರು. ಶುದ್ಧ ಗುರು ಬಸವಣ್ಣ, ಸಿದ್ಧ ಗುರು ಚನ್ನಬಸವಣ್ಣ, ಪ್ರಸಿದ್ಧ ಗುರು ಪ್ರಭುದೇವ. ಗಮನಿಸಿ, ಅಲ್ಲಿ ಈ ಶುದ್ಧ ಗುರು ಬಸವಣ್ಣ, ಸಿದ್ಧ ಗುರು ಚನ್ನಬಸವಣ್ಣ, ಪ್ರಸಿದ್ಧ ಗುರು ಪ್ರಭುರಾಯರು ತನುತ್ರಯ ಮಲತ್ರಯ ಆರನ್ ಅತಿಗಳೆದು, ನನ್ನಲ್ಲಿದ್ದಂತಹ ತನುತ್ರಯ ನಮಗೆ ಅರ್ಥ ಆಗ್ತದೆ, ಸ್ಥೂಲ, ಸೂಕ್ಷ್ಮ, ಕಾರಣ ಎನ್ನುವಂತಹ ಈ ತನುಗಳಿವೆಯಲ್ಲ, ಈ ತನುವಿನ ಬಗೆಗಿರುವ ನನ್ನಲ್ಲಿರ್ತಕ್ಕಂತಹ ವಿಚಾರಗಳನ್ನು, ನಮ್ಮಲ್ಲಿ ಏನು ತನು ವಿಕಾರ, ಕಾಯ ವಿಕಾರ ಅಂತ ಕರಿತೀವಲ್ಲ, ಈ ನನ್ನಲ್ಲಿರ್ತಕ್ಕಂಥ ತನುವಿನ ಬಗೆಗೆ ಇದ್ದಂತಹ ಭಾವವನ್ನು ಹೋಗಲಾಡಿಸಿ ಅವ್ರು ಹೇಳ್ತಾರೆ, ಈ ತನುತ್ರಯ ಮತ್ತು ಮಲತ್ರಯ ನಾವಿದನ್ನು ಗಮನಿಸಬೇಕು. ಅವ್ರು ಹೇಳ್ತಾ ಇರುವಾಗ ತನುತ್ರಯ, ಮಲತ್ರಯ, ಇನ್ನೊಂದು ಯಾವುದು, ಆರನತಿಗಳೆದು. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಗೆ ತನುತ್ರಯ ಅಂತೀವೋ, ಅದೇ ಥರ ಯಾವು ಆಣವ, ನಾವು ಮಲತ್ರಯಗಳು ಅಂತ ಹೇಳುವಾಗ ಆಣವ, ಮಾಯ ಮತ್ತು ಕಾರ್ಮಿಕ ಎಂಬ ಮಲಗಳು. ಆಣವ, ಮಾಯ ಮತ್ತು ಕಾರ್ಮಿಕವೆಂಬ ಈ ತ್ರಯಗಳನ್ನು, ಈ ಮಲತ್ರಯಗಳನ್ನು ಹೋಗಲಾಡಿಸಿ ನನ್ನಲ್ಲಿದ್ದಂತಹ ಈ ಆರು ಅಂದ ಕೂಡಲೇ ಆರನತಿಗಳೆದು ನನ್ನಲ್ಲಿದ್ದ ಅರಿಷಡ್ವರ್ಗಗಳನ್ನು ಗೆಲ್ಲುವಂಥ ಶಕ್ತಿಯನ್ನು ನನಗೆ ಕರುಣಿಸಿ ಏನು ಮಾಡಿದರು ಇವರು, ಆ ಭಾವಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗವೆನ್ನುವ ಲಿಂಗತ್ರಯಗಳನ್ನು ಕರುಣಿಸಿದರು. ಲಿಂಗತ್ರಯ ಪ್ರಸಾದ ಮೂರನ್ನು ಕರುಣಿಸಿ, ಲಿಂಗತ್ರಯ ಅಂದಾಗ ನಮಗೆ ಗೊತ್ತಾಗ್ತದೆ, ಇವು ಭಾವಲಿಂಗ, ಇಷ್ಟ, ಇವುಗಳನ್ನು ನನಗೆ ಕರುಣಿಸಿ ಪರಿಭವಿಸಿ, ನನಗೆ ಅವು ನನ್ನ ಮನಸ್ಸಿನಲ್ಲಿ ಮೂಡುವಂತೆ ಮಾಡಿ, ಆ ಒಂದು ಪರಿಭಾವವನ್ನು ನನ್ನ ಮನಸ್ಸಿನಲ್ಲಿ ಮೂಡಿಸಿ ಎನ್ನ ರಕ್ಷಿಸಿದ ಬಸವ ಚನ್ನಬಸವ ಪ್ರಭುದೇವ ಇವರಿಗೆ ಶರಣು ಎಂದು ನಾನು ಬದುಕಿದ್ದೇನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಎಂದು ಹೇಳುವಾಗ ತಮ್ಮ ಕೃತಜ್ಞತೆಯನ್ನು ಹೇಗೆ ತರ್ತಾರೆ ಅಂದರೆ, ಇವರು ಅವರನ್ನು ಸ್ಮರಿಸಿಕೊಳ್ಳುವುದು ಒಂದು ವಿಚಾರ, ಆದರೆ ಸಿದ್ದರಾಮೇಶ್ವರರ ಕೃತಜ್ಞತೆ, ಅವರ ಆ ಒಂದು ವಿನೀತ ಸ್ಮರಣೆ ಈ ವಚನಗಳಲ್ಲಿ ಕಂಡುಬಂದರೆ, ಚನ್ನಬಸವಣ್ಣ ಬಸವಾದಿಗಳು ಕೂಡ ಈ ನಮ್ಮ ಸಿದ್ದರಾಮೇಶ್ವರನ ಕುರಿತು ಅವರು ಮನತುಂಬಿ ಯಾವುದೇ ವ್ಯಕ್ತಿಯಲ್ಲಿ ದೀಕ್ಷೆ ಕೊಡುವಾಗ ಅಥವಾ ಯಾವುದೇ ವ್ಯಕ್ತಿಯಲ್ಲಿ ಯಾವುದೇ ಕುಲ, ಮತ ಇರೋದು ಯಾವತ್ತೂ ಕೂಡ ನಾವು ಗಮನಿಸಕೂಡದು. ಚನ್ನಬಸವಣ್ಣನವರ ವಚನ ಅಂತೂ ಜಗತ್ ಪ್ರಸಿದ್ಧವಾದದ್ದು. ಯಾವುದು, ನಾವು ಯಾವತ್ತೂ ಕೂಡ ಕುಲವನ್ನು ಹುಡುಕಬಾರದು ಎನ್ನುವಾಗ ಚನ್ನಬಸವಣ್ಣನವರು ಹೇಳ್ತಕ್ಕಂತಹ ಮಾತು ನಮಗೆಲ್ಲರಿಗೂ ನೆನಪಾಗಬೇಕು. ಕೆಲವರು ಹೇಳ್ತಾರೆ, ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎನ್ನುವ ಅನಾಚಾರಿಯ ಮಾತ ಕೇಳಲಾಗದು. ಹೌದಲ್ವೇನು? ಕೇವಲ ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಹಂಗಂತ ಹೇಳ್ತಾರಲ್ಲ, ಅವರು ಅನಾಚಾರಿಗಳು. ಅಂತಹ ಅನಾಚಾರಿಗಳ ಮಾತ ಯಾವತ್ತೂ ಕೇಳಲಾಗ. ಇದು ಚನ್ನಬಸವಣ್ಣನವರ ವಚನ. ನಾನಿಲ್ಲಿ ಆ ವಚನವನ್ನು ಹೇಳುವುದರ ಮೂಲಕ ಯಾವ ಭಾವ ಇತ್ತು ಅವರಿಗೆ,
ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತ ಕೇಳಲಾಗದು. ಏಕೆಂದರೆ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲ ಒಂದೇ ಎಂದು ಕೊಟ್ಟು ಕೊಂಬುದು ಸದಾಚಾರ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ಯಾವುದು ನಿಜವಾದ ಆಚಾರ? ಆಚಾರ ನಮ್ಮ ಸಂಸ್ಕೃತಿ. ಕೊಟ್ಟು ಯಾವುದು? ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಎಲ್ಲರೂ ಒಂದೇ ಅಂತ ತಿಳ್ಕೋಬೇಕಷ್ಟೇ. ಶಿವಭಕ್ತರೆಲ್ಲ ಒಂದೇ ಎಂದು ಭಾವಿಸಿ ಕೊಡುವ ಕೊಂಬುವ ಅಂದ್ಕೂಡಲೇ ಮತ್ತೆ ನಾವು ಸಂಕುಚಿತ ಬರೀ ಹೆಣ್ಣು ಮಕ್ಕಳನ್ನ ಕೊಡುವುದು ಅಂತಲ್ಲ, ಅಮೂಲ್ಯವಾದ ವಸ್ತುಗಳನ್ನು ಅವರಿಗೆ ಕೊಡುವ, ಅಮೂಲ್ಯವಾದದ್ದನ್ನು ಕೊಂಡುಕೊಳ್ಳುವ ದ್ರವ್ಯ. ಅಂದ್ರೆ ಯಾವುದೇ ವಸ್ತುವನ್ನು ಕೊಳ್ಳುವಂತಹ ವಿಚಾರದಲ್ಲಿ ವಿಶಾಲವಾಗಿರಬೇಕು, ಮುಕ್ತವಾಗಿರಬೇಕು. ಅದು ಶಿವಭಕ್ತ ಅಂದಮೇಲೆ ಮುಗಿಯಿತಲ್ಲ. ಶಿವಭಕ್ತರೆಲ್ಲ ಒಂದೇ ಎಂಬ ಭಾವ ಇರಬೇಕು. ಅದು ವಿಪ್ರನಿಂದ ಹಿಡಿದು ಅಂತ್ಯಜ ಅಂತ ಏನು ಹೇಳ್ತಾ ಇದ್ರು, ಎಲ್ಲರಲ್ಲಿ ಯಾರು ಶಿವಭಕ್ತಿಯಿಂದ ಕೂಡಿರ್ತಾರೋ ಅಂಥವ್ರನ್ನ ಒಂದೇ ಎಂಬ ಭಾವವನ್ನು ತಳೆದು ಅಂತಹವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಳ್ತೀವಲ್ಲ, ಅದು ಸದಾಚಾರ. ಅದನ್ನು ಹೇಳ್ತಾರೆ, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲ ಒಂದೇ ಎಂದು ಕೊಟ್ಟು ಕೊಂಬುದು ಸದಾಚಾರ, ಉಳಿದುದೆಲ್ಲ ಅನಾಚಾರ. ಏಕೆಂದರೆ ಅದೆಂತೆಂದೊಡೆ, ಅದಕ್ಕೆ ಅವರು ಸ್ಪಷ್ಟೀಕರಣ ಬೇರೆ ಕೊಡ್ತಾರೆ ಚನ್ನಬಸವಣ್ಣನವರು. ಅದೆಂತೆಂದಡೆ ರಜಸೂತಕ, ಕುಲಸೂತಕ, ಜನನ ಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ ಎಂಬಿ ಸೂತಕಗಳನ್ನು ಮೊದಲು ಅಲ್ಲಗಳೆಯಬೇಕು. ನಾವು ಯಾವುದನ್ನ ಇವತ್ತು ಸೂತಕ ಮೈಲಿಗೆಗಳು ಅಂತ ತಿಳ್ಕೊಂಡಿದೀವೋ, ಈ ರಜಸ್ಸೂತಕ, ಕುಲಸೂತಕ, ಜನನ ಸೂತಕ, ಪ್ರೇತ ಸೂತಕ ಅಂದ್ರೆ ಸಾವಿನ ಸೂತಕ ಮತ್ತು ಉಚ್ಚಿಷ್ಟ ಸೂತಕ, ಈ ಸೂತಕಗಳನ್ನ ಯಾರು ಯಾವತ್ತು ಹೇಳಬೇಕಾಗಿಲ್ಲ. ಅಂಥವನು ಹೇಳ್ತಾ ಇದ್ದಾನೆ ಅಂದ್ರೆ ಅಂಥವನಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ತೀರ್ಥ ಪ್ರಸಾದವಿಲ್ಲ. ಇಂತಿ ಪಂಚಸೂತಕವ ಯಾವುದು ಹೇಳಿದ್ನೋ ಮೇಲೆ ಸೂತಕಗಳು, ಅಂಥ ಪಂಚಸೂತಕಗಳನ್ನು ಕಳೆದಲ್ಲದೆ ಆತ ಶಿವಭಕ್ತನಾಗುವುದಿಲ್ಲ. ಇಂತಹ ಭಕ್ತರಲ್ಲಿ ಕೊಟ್ಟು ಕೊಂಬುದು ಸದಾಚಾರ. ಯಾರು ಎಲ್ಲ ಪಂಚಸೂತಕಗಳನ್ನು ಕಳೆದುಕೊಂಡು ಶಿವಭಕ್ತನಾಗಿರ್ತಾನೋ ಅಂಥವರಲ್ಲಿ ಕೊಳ್ಳುವ ಕ್ರಿಯೆ ಇದೆಯಲ್ಲ, ಅದು ಸದಾಚಾರ. ಹಾಗಾಗಿನೇ ಚನ್ನಬಸವಣ್ಣನವರು ತಮ್ಮ ಎಲ್ಲ ಇಂತಹ ಮಾತುಗಳ ಮೂಲಕವಾಗಿಯೇ ಅದನ್ನು ನುಡಿದಂತೆ ನಡೆದು ತೋರಿಸಿದರು. ಯಾರಲ್ಲಿಯೂ ಯಾವತ್ತೂ ಈ ಕುಲಾಚಾರವನ್ನ, ಶಿವಾಚಾರ ಅಂದ್ರೆ ಯಾವುದು ನಿಜವಾದ ಆಚಾರ, ಸದಾಚಾರ ಅಂದ್ರೆ ಈ ಎಲ್ಲ ಪಂಚಸೂತಕಗಳನ್ನು ಹೀಗಳೆದು ಆತ್ಮಜ್ಞಾನವನ್ನು ಸಂಪಾದಿಸಬೇಕಲ್ಲ. ಅಂತಹ ಶಿವ ತತ್ವವನ್ನು ಅರ್ಥ ಮಾಡಿಕೊಂಡಿರ್ತಾರಲ್ಲ, ಅವರನ್ನು ನಾವು ಒಳ್ಳೆಯವರು, ಸದಾಚಾರಿಗಳು ಎಂದು ಭಾವಿಸಬೇಕು. ಅದನ್ನು ಬಿಟ್ಟು ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎನ್ನುವವರು ಅನಾಚಾರಿಗಳು. ಈ ಭಾವವನ್ನು ತಳೆದಿದ್ದವರು ಚನ್ನಬಸವಣ್ಣನವರು. ನಾನು ಈ ವಚನದಲ್ಲಿ ಉದ್ಧರಿಸಿದ ಉದ್ದೇಶ, ಸಿದ್ದರಾಮೇಶ್ವರರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಂತಹ ಚನ್ನಬಸವಣ್ಣನವರು ಎಷ್ಟು ವಿಶಾಲವಾದ ಮನಸ್ಸನ್ನು ಹೊಂದಿದ್ದರು ಎನ್ನುವುದು ನಮಗಿಲ್ಲಿ ನೆನಪಾಗಬೇಕು. ಬಂಧುಗಳೇ, ಬಸವಣ್ಣನವರೂ ಕೂಡ ಸಿದ್ದರಾಮೇಶ್ವರರ ಬಗೆಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ನೀವು ಗಮನಿಸಿರಬೇಕು, ಸಿದ್ದರಾಮೇಶ್ವರರನ್ನ ನಾವಿವತ್ತು ಕರ್ಮಯೋಗಿ ಅಂತ ಹೇಳಿ ನಾನು ಮೊದಲೇ ಹೇಳಿಬಿಟ್ಟೆ. ಯೋಗ ಅಂದರೆ ಅದು ಮನೋನಿಗ್ರಹ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಲೌಕಿಕತೆಗೆ ಅಂಟಿಕೊಳ್ಳದೆ ಪ್ರಾಪಂಚಿಕ ವ್ಯಕ್ತಿತ್ವದಿಂದ ದೂರ ಇರಬೇಕು. ನಾವು ಮುಖ್ಯವಾಗಿ ಗಮನಿಸುವುದೇ ಅದನ್ನು ಸಿದ್ದರಾಮೇಶ್ವರರಲ್ಲಿ, ಅವರ ಅಲೌಕಿಕವಾದ ತೇಜಸ್ಸು ಮತ್ತು ಅವರ ಆಧ್ಯಾತ್ಮಿಕವಾದ ನಿಲುವು. ಅವು ಪ್ರತಿಯೊಬ್ಬ ಶರಣರ ಸಾಹಿತ್ಯವನ್ನು ಓದ್ತಾ ಇದ್ದವರಿಗೆ ಸಿದ್ದರಾಮೇಶ್ವರರು ಅಂದ ಕೂಡಲೇ ಅವರ ಕರ್ಮಯೋಗ, ಅವರು ಯಾವ ರೀತಿ ತಮ್ಮ ಕಾಯಕದಲ್ಲಿ ನಿಷ್ಠೆಯನ್ನು ತೋರಿಸ್ತಾ ಇದ್ರು, ಹೇಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾದ್ರೆ ಅಲೌಕಿಕವಾದ ತೇಜಸ್ಸನ್ನು ಹೊಂದಿದ್ದರು. ನೀವು ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಗಮನಿಸಿರಬೇಕು, ಅವರು ಸೊನ್ನಲಿಗೆಯಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದು, ಸೊನ್ನಲಿಗೆಯಲ್ಲಿ ಲಿಂಗ ಸ್ಥಾಪನೆ ಮಾಡಿ ಅಭಿಷೇಕ ಮಾಡಿದ್ದು, ಅಲ್ಲಿಂದ ಅವರ ನೈವೇದ್ಯಗಳನ್ನು, ದತ್ತಿಗಳನ್ನು, ಅದು ಬೇರೆಯವರೆಲ್ಲ ಬಂದುಬಿಟ್ಟು ದತ್ತಿಗಳನ್ನು ಕೊಟ್ಟದ್ದು. ಅವರ ಈ ಒಂದು ಜನಪ್ರಿಯತೆಯನ್ನು ಕಂಡು ಕರ್ಣದೇವ ಎನ್ನುವಂತಾತ ಇವರ ಪ್ರಸಿದ್ಧಿಯನ್ನು ತನಗೆ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ಈ ವಿಚಾರ ಕೆಲವು ಶಾಸನಗಳಲ್ಲಿ ಉಲ್ಲೇಖ ಆಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮೇಶ್ವರರು ತಮ್ಮದೇ ಆದಂತಹ ಅಲೌಕಿಕವಾದ ತೇಜಸ್ಸನ್ನು ಹೊಂದಿದ್ರು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸೊನ್ನಲಿಗೆಯಲ್ಲಿ ಹುಟ್ಟಿ ಬೆಳೆದಂತಹ ಸಿದ್ದರಾಮ ಒಬ್ಬ ಕರ್ಮಯೋಗಿ ಎನಿಸಿಕೊಳ್ಬೇಕಾದ್ರೆ ಸಹಜವಾಗಿ ಅವರಲ್ಲಿಯೂ ಈ ಆಸೆಗಳು ಇದ್ದುವು. ಅವರೇ ಹೇಳ್ತಾರಲ್ಲ ತಮ್ಮ ವಚನದಲ್ಲಿ,
ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಗಿದ್ರೆ ಅವನಿಗೆ ಆಸೆಗಳು ಇದ್ದೇ ಇರ್ತವೆ. ಬಡವನೇ ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ. ಸಿದ್ದರಾಮೇಶ್ವರರದೇ ವಚನ. ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ, ಕಾಮಿಗೆ ಸ್ತ್ರೀ ಆಸೆ, ನೀಚಂಗೆ ಕಲಹದಾಸೆ, ಪಂಡಿತಂಗೆ ಸಭೆಯ ಆಸೆ, ಕೋಗಿಲೆಗೆ ವಸಂತದಾಸೆ. ಒಂದಲ್ಲ ಒಂದು ರೀತಿಯ ಆಸೆಗಳು ಇದ್ದೇ ಇರುತ್ತೆ. ಈ ಪಂಡಿತರಿಗೆ ಸಭೆ ಇರಬೇಕಂತೆ ಚಪ್ಪಾಳೆಗೆ. ಅವ್ರು ಹೇಳ್ತಾರೆ, ಸಿದ್ದರಾಮೇಶ್ವರರು ಹೇಳ್ತಾರೆ, ಕೋಗಿಲೆಗೆ ವಸಂತದಾಸೆ. ಇವೆಲ್ಲ ಆಸೆಗಳು ಇರುತ್ತವೆ. ಇಂತಪ್ಪ ಆಸೆಗಳಿರುವವರನ್ನ ನೋಡ್ತಾ ಇದ್ದೀನಿ ನಾನು. ಆದರೆ ನಿಮ್ಮ ಮೇಲಿನ ಆಸೆ ಇದೆಯಲ್ಲ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಶಿವನ ಆಸೆಯನ್ನು ಹೊಂದಿರತಕ್ಕಂಥವರು ನಾನು ನೋಡಲಿಲ್ಲ ಈ ಲೋಕದಲ್ಲಿ. ಆಸೆಗಳು ಇರಬೇಕು, ಆದರೆ ಶಿವನ ಮೇಲಿನ ಆಸೆ ಇರಬೇಕಲ್ವೇ? ನಮಗೆ ನೆನಪಾಗ್ತದೆ ಸಹಜವಾಗಿಯೇ, ಆಸೆಗೆ ಸತ್ತುದು ಕೋಟಿ, ಹೌದಲ್ವೇ? ನಿಮಗಾಗಿ ಸತ್ತವರನ್ನ ಆರನು ಕಾಣೆ ಅಂತ ಹೇಳುವ ಪ್ರಭುದೇವರ ವಚನ ನೆನಪು. ಇಂಥ ಕೆಲವು ವಚನಗಳ ಪ್ರಭಾವ ನಮ್ಮ ಸಿದ್ದರಾಮೇಶ್ವರರ ಮೇಲೆ ಆಗಿದೆ. ಇರಲಿ, ನಾನು ಹೇಳಕೊರಟೆ ಈ ವಿಚಾರ ಅಂದರೆ, ಸಿದ್ದರಾಮೇಶ್ವರರು ಹೇಳ್ತಾರೆ ಆಸೆಗಳು ಇರಬೇಕು ನಿಜ, ಆದರೆ ಅವೇ ಜಾಸ್ತಿ ಆಗಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಲೌಕಿಕನ ವ್ಯಕ್ತಿಯಾಗಿ ಹುಟ್ಟಿದವನು ಅಲೌಕಿಕವಾದ ಆಲೋಚನೆಗಳನ್ನು ಮಾಡ್ತಾ ಮಾಡ್ತಾ ಅಲೌಕಿಕ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕಲ್ವೇ? ನಾನು ಅದಕ್ಕೆ ಮೊದಲು ಹೇಳಿದ್ದು, ಧೂಳಿಮಾಕಾಳನಾಗಿದ್ದವನು ಸಿದ್ಧರಾಮ ಅದನ್ನೆಲ್ಲ ಅದೊಂದು ಪವಾಡ ಎಂದೇ ಬರೆಯುತ್ತಾರೆ ನಮ್ಮ ವಿದ್ವಾಂಸರು. ಬಂಧುಗಳೇ, ಆಸೆ ನಾನು ಹಿಂದೆ ಹೇಳ್ತಾ ಇರ್ತೀನಿ. ಹಾಗಾಗಿ ಇಂಥ ಗೋಷ್ಠಿಗಳಲ್ಲಿ ಗುರುಗಳು, ಸಿದ್ದೇಶ್ವರ ಗುರುಗಳ ಕಡೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಮನುಷ್ಯನಿಗೆ ಪ್ರಾಪಂಚಿಕತೆ ಇರಲೇಬಾರದೆಂದಲ್ಲ, ಆದರೆ ಎಷ್ಟು ಇರಬೇಕೋ ಅಷ್ಟಿರಬೇಕು. ಯಾಕೆಂದರೆ ಈ ಪ್ರಪಂಚದಲ್ಲಿ ಮನುಷ್ಯ ಇದ್ದಾನಲ್ಲವೇ? ಪ್ರಪಂಚ ಇದು ಆ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷವಾದಂತಹ ಲೋಕ. ಇದು ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ, ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂತಹ ಈ ಪ್ರಪಂಚ ಇದೆಯಲ್ಲ, ಈ ಪ್ರಪಂಚದಲ್ಲಿ ಕರಡಿ, ಕುರಿ, ಹುಲಿ ಎಲ್ಲ ಪ್ರಾಣಿಗಳು ಇವೆ. ಅವೆಲ್ಲವಕ್ಕಿಂತ ಮನುಷ್ಯ ಈ ಪ್ರಪಂಚದಲ್ಲಿರುವುದು ಪ್ರಪಂಚಕ್ಕೊಂದು ಭೂಷಣ. ಅಂದರೆ ಪ್ರಪಂಚದಲ್ಲಿ ಮನುಷ್ಯ ಇರಬೇಕು, ಆದರೆ ಪ್ರಾಪಂಚಿಕತೆಯೇ ಮನುಷ್ಯನೊಳಗಿರುವುದಲ್ಲ. ಇರಲೇಬಾರದೆ, ಇರಬೇಕು. ನಾನು ಅದನ್ನೇ ಹೇಳಕೊರಟೆ, ಒಂದು ಆಸೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಅದಕ್ಕೆ ಗುರುಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸಮುದ್ರದಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಮೀನು ಹಿಡಿಲಿಕ್ಕೆ ಹೋಗ್ತಕ್ಕಂತಹ ಒಬ್ಬ ಬೆಸ್ತ ತನ್ನ ದೋಣಿಯಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋದಂತಹ ವ್ಯಕ್ತಿ ಸಮುದ್ರದಲ್ಲಿಯೇ ಸಂಜೆಯವರೆಗೂ ಕಳೆದರೂ ಕೂಡ ಅವನು ಸಮುದ್ರದ ನೀರನ್ನು ಕುಡಿಯುವುದಿಲ್ಲ. ಮತ್ತೆ ಅವನಿಗೆ ಬಾಯಾರಿಕೆ, ದಾಹ ಆದಾಗ ಏನು ಮಾಡ್ತಾನೆ? ಅವನು ಸಮುದ್ರದ ನೀರನ್ನು ಕುಡಿಯುವುದಿಲ್ಲ. ತನ್ನ ದೋಣಿಯಲ್ಲಿ ತನಗೆ ಸಂಜೆಯವರೆಗೂ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ತೆಗೆದುಕೊಂಡು ಹೋಗ್ತಾನೆ. ಹಾಗಂತ ಅವನು ನೀರಿನ ದೊಡ್ಡ ಪಾತ್ರೆಯಲ್ಲೋ ದೊಡ್ಡ ಡ್ರಮ್ಮಲ್ಲೋ ನೀರು ಇಟ್ಕೊಂಡು ಹೋಗ್ಲಿಕ್ಕಾಗತ್ತೇನು? ಆತನಿಗೆ ಬೇಕು ನೀರು. ಅಂದರೆ ದೋಣಿ ಒಂದು ಆತ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇಟ್ಕೊಂಡು ಹೋಗ್ತಾನೆ, ಆದರೆ ನೀರನ್ನೇ ತುಂಬಿಕೊಳ್ಳುತ್ತಾನೇನು? ದೋಣಿ ನೀರೊಳಗಿರುವುದು ಶೋಭೆ, ಭೂಷಣ, ಆದರೆ ನೀರು ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಹೌದಲ್ವೇ? ಹಾಗೆಯೇ ಪ್ರಾಪಂಚಿಕತೆ ಎಂಬುದು ಇರಬೇಕು, ಆದರೆ ಎಷ್ಟು ಇರಬೇಕು? ಒಂದು ಮಿತಿಯಲ್ಲಿರಬೇಕು. ಅದನ್ನು ಬಿಟ್ಟು ಅದೇ ಅತಿಯಾಗಿ ಬಿಟ್ಟರೆ ತಳ ಸೇರುವುದಂತೂ ಖಂಡಿತ. ಅದಕ್ಕೋಸ್ಕರವೇ ದರಿದ್ರಂಗೆ ಇದ್ದೇ ಇರ್ತದೆ ಧನದ ಆಸೆ, ಶೂರನಿಗೆ ರಣದ ಆಸೆ. ಸಿದ್ದರಾಮೇಶ್ವರರೇ ಹೇಳ್ತಾ ಇರೋದು. ಇಂತಪ್ಪ ಆಸೆಗಳು ಇರುವವರನ್ನು ನೋಡ್ತಾ ಇದ್ದೀನಿ, ನಿಮ್ಮ ಮೇಲಿನ ಆಸೆ ಇರುವವರೇ ನನಗೆ ಕಾಣಿಸ್ತಾ ಇಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರೆ ಶಿವನ ಮೇಲಿನ ಆಸೆ ಇರಬೇಕು. ನಮ್ಮಲ್ಲಿ ಇರೋದೇ ಹಾಗೆ. ಇವತ್ತಿನ ಸಂದರ್ಭದಲ್ಲಿಯೂ ಕೂಡ, ಆವತ್ತಿನಿಂದ ಇಲ್ಲಿಗೆ 900 ವರ್ಷಗಳಿಂದಲೂ ಕೂಡ ನಮ್ಮ ಅನೇಕ ಜನ ಕವಿಗಳು, ದಾರ್ಶನಿಕರು ಇಂತಹ ವಿಚಾರಗಳನ್ನು ಮತ್ತೆ ಮತ್ತೆ ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ. ಬಸವಣ್ಣನವರೇ ಹೇಳ್ತಾರಲ್ಲ, ಈ ಏನು ಹೇಳಿದರೂ ಕೂಡ ಆದರ್ಶಗಳನ್ನು ಹೇಳುವುದಕ್ಕಷ್ಟೇ ಆಯಿತು. ಎಲ್ಲ ಹೇಳುವುದೆಲ್ಲ ಹೇಳಿ ಆಗಿದೆ, ಆದರ್ಶಗಳನ್ನು ಪಾಲಿಸುವುದಷ್ಟೇ ಉಳಿದಿದೆ ಎನ್ನುತ್ತಾರೆ ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವರು. ಈ ವಚನಗಳನ್ನು ಇಟ್ಟುಕೊಂಡು ಇವತ್ತು ಯಾವ್ಯಾವ ರೀತಿಯಲ್ಲಿ ವಚನಗಳನ್ನು ನಿರ್ವಚನ ಮಾಡ್ತಾ ಇದ್ದಾರೆ ನಾವು ಗಮನಿಸಿದ್ದೇವೆ ಸ್ನೇಹಿತರೆ, ಬಂಧುಗಳೇ. ಲೌಕಿಕ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ತಮ್ಮ ಕೃಪಣತೆಯನ್ನು ತೋರಿಸ್ತಾ ಇದ್ದಾರೆ, ಆದರೆ ತಾವು ಮಾತ್ರ ಶ್ರೇಯಸ್ಸನ್ನು ಪಡೆಯಬೇಕು. ನಮ್ಮ ಬಸವಣ್ಣವರು ಹೇಳ್ತಕ್ಕಂಥ ವಚನ ನೆನಪಾಗ್ತದೆ ತಮಗೆಲ್ಲ. ಉಂಬಾಗಳಿಲ್ಲೆನ್ನ, ಉಡುವಾಗಳಿಲ್ಲೆನ್ನ, ಬಂಧುಗಳು ಬಂದಾಗಳಿಲ್ಲೆನ್ನ,
ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ, ಬಂದ ಪುರಾತನರಿಗೆ ಇಲ್ಲೆಂಬ, ಸಾವಾಗ ದೇಹವ ದೇಗುಲಕ್ಕೆ ಒಯ್ಯೆಂಬ. ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ ಕೂಡಲ ಸಂಗಮ ದೇವ. ನವಿರಾದ ಹಾಸ್ಯದಲ್ಲಿಯೇ ತುಂಬ ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಬಸವಣ್ಣನವರು. ವಚನ ಸರಳವಾಗಿಯೇ ಇದೆ, ಆದರೆ ಬಹಳ ವಿಶಿಷ್ಟವಾದ ಅರ್ಥವನ್ನು ಕೊಡ್ತಾ ಇದೆ. ಏನನ್ನೂ ಕೊಡದೆ ಎಲ್ಲವನ್ನೂ ಪಡೆಯುವಂಥ ಸಾರ್ಥಕ್ಯವನ್ನು ಪಡೆದು ಬಿಡಬೇಕು. ಎಲ್ಲಿಂದ ಸಾಧ್ಯ? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಲೌಕಿಕವಾಗಿ ಹುಟ್ಟಿ ಅಲೌಕಿಕವಾದದನ್ನು, ಪಾರಮಾರ್ಥಿಕವಾದದನ್ನು ಸಾಧಿಸಬೇಕೆಂದರೆ ಸ್ವಲ್ಪ ಮೃಡ ಶರಣರ ನುಡಿಗಡಣವ ಪಾಲಿಸಬೇಕಲ್ಲವೇ? ಅವ್ರು ಹೇಳ್ತಾರೆ, ಬಸವಣ್ಣನವರು ಬಹಳ ನಮ್ಗೆ ಗೊತ್ತಿದೆ, ಸರಳವಾಗಿ ಹೇಳ್ತಾರೆ. ತಾನು ಊಟ ಮಾಡುವಾಗ ಅದಕ್ಕೆ ಮಾತ್ರ ಎಲ್ಲ ಬೇಕು, ಯಾರಿಗೂ ಬೇರೆಯವರು ಬಂದಾಗ ಕೊಡೋದಿಲ್ಲ. ಉಂಬಾಗ ಇಲ್ಲೆನ್ನ, ತಾನು ಊಟ ಮಾಡುವಾಗ ಇಲ್ಲ ಅಂತ ಅನ್ನೋದೇ ಇಲ್ಲ, ಉಡುವಾಗ ಇಲ್ಲ ಅಂತ ಅನ್ನೋದೇ ಇಲ್ಲ, ಬಂಧುಗಳು ಬಂದಾಗ ಇಲ್ಲ ಎನ್ನುವುದಿಲ್ಲ. ಆದರೆ ಲಿಂಗಕ್ಕೆ ಕೊಡುವಾಗ ಸಮಾಜಕ್ಕೆ, ತನ್ನ ನೆರೆಹೊರೆಯವರಿಗೆ, ತನ್ನ ಒಡನಾಟದಲ್ಲಿದ್ದವರಿಗೆ ಇಲ್ಲ ಎಂದು ಬಿಡ್ತಾನೆ. ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ, ಹೌದಿಲ್ಲ ಅಂತಾನೆ. ಬಂದ ಪುರಾತನರಿಗೂ ಇಲ್ಲ ಎನ್ನುತ್ತಾ, ಒಬ್ಬರಿಗೂ ಒಂದು ಕೈ ಎತ್ತಿ ಕೊಡದೇ ಇರತಕ್ಕಂಥ ಕೃಪಣ ಸತ್ತಾಗ ಮಾತ್ರ ತನಗೆ ಸಾರ್ಥಕತೆ ಬೇಕು, ತನಗೆ ಶ್ರೇಯಸ್ಸು ಬೇಕು, ತನ್ನ ದೇಹವನ್ನು ದೇಗುಲಕ್ಕೆ ಅಂದ್ರೆ ಪವಿತ್ರವಾದ ಸ್ಥಳಕ್ಕೆ. ಹೇಗೆ? ದೇವರು ಏನು ಬಿಟ್ಟಿ ಕೆಲಸ ಮಾಡಬೇಕೇನು? ಹೆಣ ದೇವರಿಗೆ ಬಿಟ್ಟಿ ಅಂದರೆ ಬಸವಣ್ಣನವರು ಈ ಸಮಾಜಕ್ಕೆ ಮೊದಲು ನಾವೇನನ್ನಾದರೂ ಕೊಡಬೇಕಲ್ವೇ? ಸಮಾಜಕ್ಕೆ ಏನನ್ನಾದರೂ ಕೊಡುವುದರ ಮೂಲಕವಾಗಿ ನಮ್ಮ ಸಾರ್ಥಕ್ಯವನ್ನು ನಾವು ಪಡಿಬೇಕು ಅನ್ನೋದನ್ನು ಬಹಳ ಸರಳವಾಗಿ ಹೇಳ್ತಾರೆ. ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಷ್ಟೇ. ನಾವು ಅನುಭವಿಸ್ತಾ ಇರುವಂಥ, ನಾವು ಉಪಯೋಗಿಸ್ತಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಾವು ಯಾರೋ ಸೃಷ್ಟಿ ಮಾಡಿರ್ತಕ್ಕಂಥ, ನಮಗೆ ಗೊತ್ತಿಲ್ಲದ ಜ್ಞಾತ ಅಜ್ಞಾತ ವ್ಯಕ್ತಿಗಳು ಸೃಷ್ಟಿ ಮಾಡಿರೋದ್ರಿಂದ ಅವರಿಗೆ ನಾವು ಋಣಿಯಾಗಿದ್ದೇವೆ. ನಾವು ಬಳಸುತ್ತಿರುವ ಒಂದು ಸಣ್ಣ ಸಣ್ಣ ವಸ್ತುಗಳು ಕೂಡ ಯಾವ ದೇಶದಲ್ಲೋ, ಯಾವ ಕಾರ್ಮಿಕರಿಂದಲೋ, ಎಲ್ಲಿಂದಲೋ ಅವು ಸೃಷ್ಟಿಯಾಗಿವೆ. ಅಂಥವೆಲ್ಲವನ್ನು ಅನುಭವಿಸ್ತಾ ಇದ್ದೇವೆ. ಅವರು ನಮಗೆ ಕೊಟ್ಟಿದ್ದಾರೆ, ಅವರಿಗೆ ನಾವು ಋಣಿಯಾಗಿದ್ದೇವೆ. ನಾವು ಅದಕ್ಕೆ ಕೊಟ್ಟಿರುವ ವೆಚ್ಚ, ದುಡ್ಡು ಮುಖ್ಯ ಅಲ್ಲ. ನಮಗೆ ಗೊತ್ತಿರದ ಎಷ್ಟೋ ಜನರು ಬಳಸಿರುವಂತಹ ವಸ್ತುಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಅವರು ನಮಗೆ ಜ್ಞಾತ ಅಜ್ಞಾತ ವ್ಯಕ್ತಿಗಳಿಗೆ ಋಣಿಯಾಗಿದ್ದೇವೆ. ಅದಕ್ಕೆ ಹೇಳೋದು ಶಿವರುದ್ರಪ್ಪನವರು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ ಎನ್ನುತ್ತಾರೆ. ಹಾಗಾದ್ರೆ ಬೇರೆಯವರೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಈ ಜಗತ್ತಿಗೆ ಏನನ್ನ ಕೊಟ್ಟಿದ್ದೇವೆ? ನಮಗೆ ಯಾರಾದರೂ ಒಬ್ಬರು ಋಣಿಯಾಗಿದ್ದಾರೆಯೇ ಎಂಬ ಆತ್ಮ ಪ್ರಶ್ನೆಯನ್ನು ನಾವು ಹಾಕಿಕೊಂಡಿದ್ದೆ ಆದರೆ ಏನನ್ನಾದರೂ ಕೊಟ್ಟಿದ್ದೇವೆಯೇ? ಹಾಗಾದರೆ ನಮಗೆ ಎಷ್ಟು ಜನ ಋಣಿಯಾಗಿದ್ದಾರೆ? ಈ ಜಗತ್ತಿಗೆ ಮೊದಲು ಏನನ್ನಾದರೂ ಕೊಡುವುದನ್ನು ಕಲ್ತ್ಕೋಬೇಕು. ಕೊಡುವುದನ್ನು, ಅಂತಹ ಕೊಡುವ ಭಾವ ಇದೆಯಲ್ಲ, ಅದು ಶಿವಭಾವ. ಲೋಕ ಉಪಯೋಗಿಯಾದಂತಹ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ಆಧ್ಯಾತ್ಮಿಕ ತೇಜಸ್ಸನ್ನು ಪಡೆದಿದ್ದಂತಹ ಸಿದ್ದರಾಮೇಶ್ವರನಿಂದ ಸಾತ್ವಿಕವಾದ ಅವರ ವ್ಯಕ್ತಿತ್ವವನ್ನು ಗುರುತಿಸಿಯೇ ಪ್ರಭುದೇವರು ಅವರನ್ನು ಲಿಂಗದೀಕ್ಷೆಗೆ ಅರ್ಹವಾದ ಒಬ್ಬ ವ್ಯಕ್ತಿ, ಈತ ನಿಜವಾಗಿಯೂ ಶಿವಾಂಶ ಸಂಭೂತ ಎಂಬುದನ್ನು ಗುರುತಿಸಿದ್ದರು ಪ್ರಭುದೇವರು. ಬಂಧುಗಳೇ, ಅಂತಹ ಸಿದ್ದರಾಮೇಶ್ವರರು ಕರ್ಮಯೋಗಿ ಎಂಬ ಆ ಬಿರುದಿಗೆ, ಆ ಒಂದು ಹೆಸರಿಗೆ ನಿಜಕ್ಕೂ ಅವರು ಭಾಜನರು. ಅಂತಹ ಸಿದ್ದರಾಮೇಶ್ವರನ ಕುರಿತೇ ನಮ್ಮಲ್ಲಿ ಅನೇಕ ಕಾವ್ಯಗಳು ಬಂದಿವೆ. ನನಗಾಗಲೇ ಹೇಳಿದಂತೆ ಕಾವ್ಯಗಳಲ್ಲಿ ಸಾಕಷ್ಟು ಉತ್ಪ್ರೇಕ್ಷೆಗಳೆಲ್ಲ ಇದ್ರೂ ಕೂಡ ನಾವು ಅಲ್ಲಿ ಬರ್ತಕ್ಕಂಥ ನೈಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರ ವಚನಗಳನ್ನು ಮೊದಲು ಆಧಾರವಾಗಿ ಇಟ್ಕೋಬೇಕಾಗುತ್ತೆ. ಅಂತಹ ಕೆಲವು ವಚನಗಳನ್ನು ಗಮನಿಸುವುದಾದರೆ, ಪ್ರಭುದೇವರು ಒಂದು ಕಡೆ ನಮ್ಮ ಸಿದ್ದರಾಮೇಶ್ವರರ ಬಗ್ಗೆ ಹೇಳಿರ್ತಕ್ಕಂಥ ಒಂದು ವಚನವನ್ನು ನಾನಿಲ್ಲಿ ಉದ್ಧರಿಸಬೇಕು ಅಂತ ತೆಗೆದುಕೊಂಡೆ. ಒಂದು ಕಡೆ ಪ್ರಭುದೇವರು ಹೇಳ್ತಾರೆ, ಸಿದ್ದರಾಮೇಶ್ವರರ ಬಗ್ಗೆ ಅವ್ರಿಗೆ ಎಷ್ಟು ಒಳ್ಳೆಯ ಒಂದು ಪ್ರೀತಿಯ ಅಭಿಮಾನದ ಮಾತನ್ನು ಹೇಳ್ತಾರೆ ಅಂದರೆ, ಒಂದು ಕಡೆ ಹಾಸು ಹೊಕ್ಕಿನ ಠಾವ ದಾಸಯ್ಯ ಬಲ್ಲ. ಒಬ್ಬೊಬ್ಬರ ವಿಶೇಷತೆಯನ್ನು ಹೇಳುವಾಗ ಇಂಥ ವಚನಗಳು ನಮ್ಮ ವಚನಕಾರರಲ್ಲಿ ಕಂಡುಬರುತ್ತವೆ. ಹಾಸು ಹೊಕ್ಕಿನ ಠಾವ ದಾಸಯ್ಯ ಬಲ್ಲ, ಉಂಬ ಉಡುವ, ಆ ಉಡುವ ಅನ್ನೋದು ಊಡುವ ಅಂತ ಪಾಠಾಂತರವೂ ಇದೆ. ಉಂಬ ಉಡುವ ಅಥವಾ ಉಂಬ ಊಡುವ ಠಾವ ರೀತಿಯನ್ನು ಸಿರಿಯಾಳಬಲ್ಲ, ಕೊಂಬ ಕೊಡುವ ಠಾವ ಬಲ್ಲಾಳಬಲ್ಲ, ಲಿಂಗ ಜಂಗಮದ ಠಾವ ನಮ್ಮ ಬಸವಣ್ಣ ಬಲ್ಲ, ರುಚಿಯ ಠಾವ ಬಂಕಯ್ಯ ಬಲ್ಲ, ನಮ್ಮ ಗುಹೇಶ್ವರನ ನಿಲುವ
ಸೊನ್ನಲಿಗೆಯ ಸಿದ್ದರಾಮಯ್ಯನೇ ಬಲ್ಲ. ನಿಜವಾದ ಅರ್ಥದಲ್ಲಿ ನಮ್ಮ ಗುಹೇಶ್ವರನ ನಿಲುವ ಅಂದರೆ ಶಿವ ಅಂಶವನ್ನ, ಆ ಶಿವ ತತ್ವವನ್ನ ನಾವು ಯಾವುದನ್ನು ಶಿವಾನುಸಂಧಾನ ಅಂತ ಕರಿತೀವೋ ಅಂತಹ ಶಿವಾನುಸಂಧಾನವನ್ನು ನಾವು ಮಾಡಬೇಕು. ಪ್ರತಿಯೊಬ್ಬ ಶರಣ ತತ್ವವನ್ನು ಅಧ್ಯಯನ ಮಾಡ್ತಕ್ಕಂಥವರು, ಶರಣ ತತ್ವವನ್ನು ಪಾಲಿಸ್ತಕ್ಕಂಥವರು ಮಾಡಬೇಕಾಗಿದ್ದ ಅದನ್ನು ಶಿವಾನುಸಂಧಾನ. ಎಷ್ಟೆಷ್ಟೋ ಶಾಸ್ತ್ರಗಳನ್ನು, ಕಾವ್ಯಗಳನ್ನು ನಾವು ಓದುತ್ತೇವೆ. ಕಾವ್ಯಾನುಸಂಧಾನ, ಲೋಕಾನುಸಂಧಾನ ಈ ಪದಗಳನ್ನು ಬಳಸಿಕೊಳ್ತಾ ಇರ್ತೀವಿ. ಬಂಧುಗಳೇ, ನಾವು ಮಾಡಬೇಕಾಗಿದ್ದು ಆತ್ಮಾನುಸಂಧಾನ. ಮೊದಲು ನಾವು ನಮ್ಮನ್ನ ತಿಳಿದುಕೋಬೇಕಾಗ್ತದೆ. ಅಂತಹ ಆತ್ಮವಿಮರ್ಶೆಯನ್ನು ನಾವು ನಮ್ಮ ಎಲ್ಲ ವಚನಕಾರರಲ್ಲಿ, ಅದರಲ್ಲಿಯೂ ಬಸವಣ್ಣನವರಂತಹವರಲ್ಲಿ ನಾವು ಆತ್ಮವಿಮರ್ಶೆಯ ಮೂಲಕವಾಗಿ ಆತ್ಮ ಕಲ್ಯಾಣವನ್ನು ಸಾಧಿಸುವುದು, ಆತ್ಮ ಕಲ್ಯಾಣದ ಮೂಲಕವಾಗಿ ಸಮಾಜ ಅಥವಾ ಲೋಕ ಕಲ್ಯಾಣವನ್ನು ಸಾಧಿಸಬೇಕು ಎನ್ನುವಂತಹ ವಿಚಾರ ಏನಿತ್ತು ಅವರ ಧೋರಣೆಯೇ ಅದು. ಸಿದ್ದರಾಮೇಶ್ವರರಲ್ಲಿ ಕೂಡ ನಾವು ಅದನ್ನು ಗಮನಿಸ್ತೇವೆ. ಬಂಧುಗಳೇ, ನಾನು ಸಿದ್ದರಾಮೇಶ್ವರರ ಕೆಲವು ವಚನಗಳನ್ನು ಇಲ್ಲಿ ವಾಚಿಸಿ ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ವರನ ಈ ಮೂಲಕ ಈ ರೀತಿಯಲ್ಲಿ ನೆನಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಿದ್ದರಾಮೇಶ್ವರರು ತಮ್ಮ ವಚನವೊಂದರಲ್ಲಿ 68,000 ವಚನಗಳನ್ನು ಹಾಡಿ ಹಾಡಿ ಸೋತಿತೆನ್ನ ಮನ ಅಂತ ಹೇಳಿಕೊಳ್ತಾರೆ. ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದೇನೋ, ಆದರೆ ಗೊತ್ತಿಲ್ಲ. ನಮಗಿವತ್ತು 1998 ವಚನಗಳು ಲಭ್ಯ ಇವೆ, ಮುದ್ರಿತವಾಗಿ ಪ್ರಕಟ ಆಗಿವೆ. ಈಗ ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮೇಶ್ವರರು, 68,000 ವಚನಗಳ ಹಾಡಿ ಹಾಡಿ ಸೋತಿತ್ತೆನ್ನ ಮನ ನೋಡಯ್ಯ. ಹಾಡುವುದು ಒಂದೇ ವಚನ, ನೋಡುವುದು ಒಂದೇ ವಚನ, ವಿಷಯ ಬಿಟ್ಟು ನಿರ್ವಿಷಯನಾಗುವುದು ಒಂದೇ ವಚನ ಕಪಿಲ ಸಿದ್ಧ ಮಲ್ಲೇಶನಲ್ಲಿ. ಈ ವಚನ ಅನ್ನೋ ಪದ ಬರ್ತಾ ಇದ್ದಂತೆಯೇ ನಾವು ಬೇರೆ ಬೇರೆ ಅರ್ಥಗಳಲ್ಲಿ ಗ್ರಹಿಸ್ತಾ ಹೋಗ್ತೀವಿ ಅಲ್ವಾ? ವಚನ ಕೇವಲ ಒಂದು ವಾಗ್ರಚನೆ ಅಲ್ಲ, ಕೇವಲ ಮಾತಿನ ಒಂದು ರಚನೆ ಅಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಇದರ ಬಗ್ಗೆ ತಮ್ಮ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಒಂದು ದೊಡ್ಡ ಪರೀಕ್ಷೆಯಲ್ಲಿ ಕೇಳಿದರೆ, ಇಡೀ ಜಾಗತಿಕ ಸಾಹಿತ್ಯಕ್ಕೆ ಕನ್ನಡಿಗರು ಕೊಟ್ಟಂತಹ ವಿಶೇಷ ಸಾಹಿತ್ಯ ಅವರು ಆಯ್ಕೆ ಕೊಟ್ಟಿದ್ದಾರೆ. ಚಂಪು ಸಾಹಿತ್ಯ, ಜನಪದ ಸಾಹಿತ್ಯ, ತ್ರಿಪದಿ ಸಾಹಿತ್ಯ, ವಚನ ಸಾಹಿತ್ಯ ಅಂತ. ಹೌದು, ಇಡೀ ಜಗತ್ತಿಗೆ ಕನ್ನಡಿಗರು ಕೊಟ್ಟಂತಹ ಒಂದು ವಿಶೇಷವಾದ ಸಾಹಿತ್ಯ ಅದು ವಚನ ಸಾಹಿತ್ಯ. ಆ ವಚನ ಅಂದಾಗಲೇ ಅದು ಕಲಾತ್ಮಕವಾದ ರಚನೆ ಅಂತ ಕೆಲವರು ಹೇಳಿದರೆ, ಇಲ್ಲ, ನಡೆಯೇ ಹೇಗಾದರೂ ಇರಲಿ, ನುಡಿ ಮಾತ್ರ ಕಲಾತ್ಮಕವಾಗಿದ್ದು ರಚನೆಯಾಗುತ್ತದೆ. ಆದರೆ ಅನುಭವದ ಹಿನ್ನೆಲೆಯಲ್ಲಿ ನುಡಿದಂತೆ ನಡೆದು ಅಥವಾ ನಡೆದಂತೆ ನುಡಿದು, ನಡೆಯನ್ನೇ ನುಡಿದದ್ದು, ನಡೆ ನುಡಿ ಬೇರೆ ಆಗಿರಲಿಲ್ಲ, ನುಡಿ ನಡೆಗಳು ಎರಡೂ ಒಂದಾಗಿರ್ಬೇಕಲ್ಲ, ಅದನ್ನ ಯಾರು ಅನುಭವದ ಹಿನ್ನೆಲೆಯಲ್ಲಿ ಹೇಳಿದರೋ ಅವು ವಚನಗಳು. ಅವು ನಿಜವಾದ ಅರ್ಥದಲ್ಲಿ ಪ್ರತಿಜ್ಞೆ, ಅವು ನಿಜವಾದ ಅರ್ಥದಲ್ಲಿ ಮುತ್ತಿನ ಹಾರದಂತಿರುವ ಮಾತುಗಳು. ಮೃಡ ಶರಣರ ನುಡಿ ಗಡಣ ಅಂತ ಕರೆದನಲ್ಲ ವಚನಕಾರ, ಅಂತಹ ವಚನಗಳನ್ನು ಮಾತ್ರ ನಾವು ಅಮೂಲ್ಯವಾದ ಅನುಸಂಧಾನಕ್ಕೆ ಅರ್ಹವಾದ ವಚನಗಳು, ವಚನ ಸಾಹಿತ್ಯ ಅಂತ ಕರಿತೀವಿ. ನಾನು ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಿದ್ದರಾಮೇಶ್ವರರೇ ಹೇಳ್ತಾರೆ, ಎಮ್ಮ ವಚನಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ. ಹೌದು, ವಚನವನ್ನು ಹೇಳ್ತಾ ಇರುವಾಗ ಒಂದು ವಚನವನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳೋದಿದೆಯಲ್ಲ, ನಮಗೆ ಜೀವನಕ್ಕೆ ಬೇಕಾದಂತಹ ಸಾರ್ಥಕತೆಯನ್ನ, ಮೋಕ್ಷ ನಿರ್ವಾಣ ಅಂತ ಯಾವ ಪದಗಳನ್ನು ಬಳಸ್ತಾರೋ ಸಾರ್ಥಕ್ಯ, ಅದನ್ನು ಪಡಿಬೇಕಾದ್ರೆ ಒಂದು ವಚನವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮಗದನ್ನು ಅಳವಡಿಸಿಕೊಂಡು ಪಾಲಿಸ್ತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕಷ್ಟೇ. ಎಮ್ಮ ಒಂದು ವಚನದ ಪಾರಾಯಣಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ ಅಂತ ಹೇಳ್ತಾರೆ. ಎಮ್ಮ ವಚನದ ಒಂದು ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ ಅಂತ ಹೇಳುವಾಗ ವಚನದ ಮಹತ್ವ ಏನು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ವಚನಗಳನ್ನು ಹೇಳುತ್ತಲೇ, ವಚನದ ಮಹತ್ವವನ್ನು ತಿಳಿಸುತ್ತಲೇ ಶತರುದ್ರೀಯ ಯಾಗ ಅಥವಾ ಗಾಯತ್ರಿ ಮಂತ್ರ ಇವ್ಯಾವು ಕೂಡ ವಚನ ಒಂದಕ್ಕೆ ಸಮ ಆಗುವುದಿಲ್ಲ ಎಂದು ಹೇಳುವಂತಹ ಸಿದ್ದರಾಮೇಶ್ವರರು ವಚನಗಳ ಮಹತ್ವವನ್ನು, ಅಂದರೆ ವಚನಗಳ ಮೂಲಕವಾಗಿ ನಮ್ಮ ಜೀವನವನ್ನು ನಾವು ಹೇಗೆ ಉದ್ಧರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು ವಚನದಲ್ಲಿ ಅವರು ಹೇಳ್ತಾ, ಕೇವಲ ಓದಿದರೆ ಆಗೋದಿಲ್ಲ,
ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ವಚನದಲ್ಲಿ ಬರತಕ್ಕಂಥ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ಓದಿಬಿಟ್ರೆ ಆಗುತ್ತದೆ ಏನು? ನಮ್ಮಲ್ಲಿ ಬಹಳಷ್ಟು ಜನ ವಚನಗಳನ್ನು ಕಂಠಪಾಠ ಮಾಡಿ ನಿರರ್ಗಳವಾಗಿ ಓದುವವರಿದ್ದಾರೆ. ವಚಿಸಿ ವಚಿಸಿ ಆದರೆ ಅನುಭವಕ್ಕೆ ತಂದುಕೊಳ್ಳುವುದೇ ಇಲ್ಲ. ಸಿದ್ದರಾಮೇಶ್ವರರೇ ಹೇಳ್ತಾರೆ, ವಚಿಸಿ ಅನುಭವಿ ಆಗದವ. ಅನುಭವ ಮತ್ತು ಅನುಭಾವ, ಶಿವ ಮತ್ತು ಜೀವರ ಸಂಬಂಧ ಇದೆಯಲ್ಲ, ಅದನ್ನು ಹೇಳುವುದು ಅನುಭಾವ. ಶಿವಜ್ಞಾನಿಗಳ ಜೊಂದಿನ ಒಡನಾಟ, ಶಿವಜ್ಞಾನಿಗಳೊಂದಿನ ಚರ್ಚೆ ಅನುಭಾವ. ಮಾತು ಮಾತು ಮಥನಿಸುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಅನುಭಾವ. ನೀವು ಬಳಸ್ತಾ ಇರ್ತೀವಿ, ಇವತ್ತು ಇವರ ಅನುಭಾವ ಇದೆ ಅಂತಾರೆ, ಅಂದರೆ ಅಲ್ಲಿ ಮಥನ, ವಿಚಾರ ಮಥನ ನಡೀತದೆ. ಅಂತಹ ವಿಚಾರ ಮಂಥನಗಳು ಆಗಬೇಕು. ಬರೀ ಓದಿದ್ರೆ ಆಗೋದಿಲ್ಲ. ವಚಿಸಿ ಅನುಭವಿ ಆಗದವ ಪಿಶಾಚಿಯಯ್ಯ. ಸ್ವಲ್ಪ ಮಾರ್ಮಿಕವಾದ ಅರ್ಥವನ್ನ ಕೊಡ್ತಾ ಹೋಗ್ತಾರೆ, ಸ್ವಲ್ಪ ನಿಷ್ಠುರವಾಗಿಯೇ ಹೇಳ್ತಾರೆ. ಬರೀ ಓದ್ತಾನೆ, ಆದರೆ ಅನುಭವ ಮಾತ್ರ ಇಲ್ಲ. ವಚಿಸಿ ಅನುಭವಿ ಆಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿ ಆದವ ಪಂಡಿತನಯ್ಯ. ಅವನು ಸ್ವಲ್ಪ ತಿಳಿದುಕೊಂಡವನು. ಪಂಡಿತ ಅಂದರೆ ಪಾಂಡಿತ್ಯವುಳ್ಳವನು. ಬರೀ ಪಾಂಡಿತ್ಯವಿದ್ರೂ ಆಗೋದಿಲ್ಲ, ಅದನ್ನು ಪಾಲಿಸುವ ಶಕ್ತಿ ನಮ್ಮಲ್ಲಿ ಬರಬೇಕು. ಅವರು ಹೇಳ್ತಾರೆ, ವಚಿಸಿ ಅನುಭವಿ ಆಗದವ ಪಿಶಾಚಿಯಯ್ಯ, ವಚಿಸಿ ಅನುಭವಿ ಆದವ ಪಂಡಿತನಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ, ಅವಿದ್ಯೆ ಎಂಬುದು ಸರ್ವರ ವಶ. ವಿದ್ಯಾ ಅವಿದ್ಯೆಯನ್ ಅರಿತು ಜಗದ್ವೇದ್ಯನಾಗಬಲ್ಲಡೆ, ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸರಳವಾಗಿ ಅರ್ಥ ಆಗುತ್ತೆ ವಚನ, ಇದಕ್ಕೇನು ಮತ್ತೆ ವ್ಯಾಖ್ಯಾನವೇ ಬೇಕಾಗಿಲ್ಲ. ವಿದ್ಯೆ ಎಂಬುದು ಯಾರು ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಾರೋ ಅವನಿಗೆ ವಶವಾಗುತ್ತದೆ. ಯಾರು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಅಧ್ಯಯನ ಮಾಡುತ್ತಾರೋ ಅಂಥವರು ವಿದ್ಯೆಯನ್ನು ತಿಳಿದುಕೊಳ್ತಾರೆ, ಜ್ಞಾನವನ್ನು ಸಂಪಾದಿಸುತ್ತಾರೆ. ವಿದ್ಯೆ ಎಂಬುದು ಅಭ್ಯಾಸಿಕನಿಗೆ ಅಭ್ಯಾಸ ಮಾಡಬೇಕು, ಮತ್ತೆ 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 ಅವನು ಅದನ್ನು ಅನುರಣ ಮನನ ಮಾಡಬೇಕು. ಅದು ಅಂತಹವರಿಗೆ ಸಿದ್ಧಿಸುತ್ತದೆ. ವಿದ್ಯೆ ಶ್ರದ್ಧೆ ಇದ್ದಲ್ಲಿ ಸಿದ್ಧಿಸುತ್ತದೆ, ಹೌದು, ಅಭ್ಯಾಸಿಕನ ವಶ ಅದು. ಅವಿದ್ಯೆ ಎಂಬುದು ಸರ್ವರ, ಅಲ್ಲಿ ಎಲ್ಲರಿಗೂ ಇರ್ತದೆ. ಯಾರು ಆಲಸ್ಯದಿಂದ ಇರುತ್ತಾನೋ ಅವಿದ್ಯೆ, ಏನೂ ಗೊತ್ತಿಲ್ಲ ಅಂದರೆ ಎಲ್ಲರವರೇ ಅವರೇ ಆಗ್ತದೆ. ಅಂದರೆ ಅಭ್ಯಾಸ ಮಾಡಬೇಕು, ಅವನು ವಿದ್ಯೆಯನ್ನು ಸಂಪಾದಿಸ್ತಾನೆ. ಆದರೆ ವಿದ್ಯೆ ಅವಿದ್ಯೆ ಯಾವುದು, ವಿದ್ಯೆ ಮತ್ತು ಅವಿದ್ಯೆ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಬೇಕಲ್ವಾ? ಅರಿವು ಮತ್ತು ಆಚಾರ ಅಂತ ಮಾತಾಡ್ತಾ ಇರ್ತೀವಲ್ಲ, ತಿಳುವಳಿಕೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಕ್ರಿಯೆಗಳ ಬಗ್ಗೆ ಮಾತಾಡ್ತೀವಿ. ಯಾವುದು ಹಿತ ಯಾವುದು ಅಹಿತ, ಇದನ್ನ ನಿರ್ಣಯಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು. ವಿದ್ಯೆ ಅವಿದ್ಯೆಯನ್ನು ಅರಿತು, ವಿದ್ಯೆ ಅವಿದ್ಯೆಯನ್ನು ಅರಿತು ಜಗದ್ವೇದ್ಯನಾಗಬ. ಜಗತ್ತನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಜಗದ್ವೇದ್ಯ, ಈ ಜಗತ್ತನ್ನು ತಿಳಿದುಕೊಳ್ಳಬೇಕಲ್ಲ, ಅಂತಹವನು ಜಗದ್ವೇದ್ಯನಾಗಬಲ್ಲರೆ ಅಂಥವನು ಮಾತ್ರ ಮಹಾಪಂಡಿತ ನೋಡ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾಗುವುದು ಶ್ರದ್ಧೆ, ಆಸಕ್ತಿ. ಅಂತಹ ಶ್ರದ್ಧೆ ಮತ್ತು ಆಸಕ್ತಿಗಳಿದ್ದಾಗ ಮಾತ್ರ ಅವನು ಜಗದ್ವೇದ್ಯನಾಗಬಲ್ಲ, ಜಗತ್ತನ್ನು ತಿಳಿದುಕೊಳ್ಳಬಲ್ಲ. ಅಂತಹ ವ್ಯಕ್ತಿ ಅನುಷ್ಠಾನಕ್ಕೆ ತಂದುಕೊಂಡಿದ್ದೇ ಆದರೆ ಅಂತಹ ಒಳ್ಳೆಯ ವಿಚಾರಗಳನ್ನ ಜಗದ್ವಂದ್ಯನೂ ಆಗಬಲ್ಲ. ಆ ಜಗದ್ವಂದ್ಯ ಆಗಬೇಕಾದರೆ ಬಸವಾದಿ ಪ್ರಮಥರ ರೀತಿಯಲ್ಲಿ ಅಸಾಮಾನ್ಯವಾದಂತಹ ವರ್ಚಸ್ಸನ್ನ, ತೇಜಸ್ಸನ್ನ ಬೆಳೆಸಿಕೊಂಡು ಆತ್ಮಜ್ಞಾನಿಗಳಾಗಬೇಕಾಗ್ತದೆ. ನಾವಿರುವುದು ಕೇವಲ ಸ್ವಾರ್ಥಕ್ಕಲ್ಲ, ಈ ಪಾರಮಾರ್ಥಿಕವಾದ ವಿಚಾರವನ್ನು ತಿಳಿದುಕೊಂಡು ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡೆಯುವುದಕ್ಕೆ. ನಮ್ಮಲ್ಲಿರ್ತಕ್ಕಂಥ ನಿಸ್ಪೃಹವಾದ ಮನೋಭಾವ ನಮ್ಮನ್ನು ಬೆಳೆಸುತ್ತದೆ ಎನ್ನುವುದು ಬರಬೇಕು. ನಾವು ಕರ್ಮಯೋಗಿ ಸಿದ್ದರಾಮೇಶ್ವರಲ್ಲಿ ಮೊಟ್ಟ ಮೊದಲು ಗುರುತಿಸಬೇಕಾಗಿದ್ದೇ ಅದನ್ನು. ಅವರ ನಿಸ್ಪೃಹವಾದ, ಅಂದರೆ ಏನನ್ನೂ ನಿರೀಕ್ಷೆ ಮಾಡದೆ ಸಮಾಜಕ್ಕೆ ಕೊಡಬೇಕು, ಸಮಾಜವನ್ನು ಉದ್ಧರಿಸಬೇಕು. ಈ ಸಮಾಜೋದ್ಧಾರವಾದ ಅವರ ಭಾವ ಇದೆಯಲ್ಲ, ಅದನ್ನೇ ಮುಖ್ಯವಾಗಿಟ್ಟುಕೊಂಡು ರಾಘವಾಂಕ ಹೇಳಿದ್ದು. ಸರ್ವ ಜೀವಾವಳಿಗಳನ್ನು ಪಾವನಗೊಳಿಸುವುದೆಂದೇ ಬಂದ ಕಾರಣ ರುದ್ರ, ಶಿವಾಂಶ ಸಂಭೂತ, ಅಂದರೆ ಶಿವನಿಂದಲೇ ಈತ ಅವತರಿಸಿದ ಎಂಬ ಆ ಮಾತು ಉತ್ಪ್ರೇಕ್ಷೆ ಇರಬಹುದು. ಆದರೆ ಸಿದ್ಧರಾಮನ ಈ ಲೋಕದಲ್ಲಿ ಲೌಕಿಕ ವ್ಯಕ್ತಿಯಾಗಿ ಜನಿಸಿದಂತಹ ಸಿದ್ಧರಾಮ ಹೇಗೆ ತನ್ನ ವ್ಯಕ್ತಿತ್ವವನ್ನು ಆಧ್ಯಾತ್ಮಿಕ ನಿಲುವಿನೊಂದಿಗೆ ಸಾಧಿಸಿದ? ನಾನು ಮೊದಲೇ ಹೇಳಿದೆ,
ಸಿದ್ದರಾಮೇಶ್ವರಲ್ಲಿ ಗುರುತಿಸಬೇಕಾಗಿದ್ದು ಅವರ ಅಲೌಕಿಕ ತೇಜಸ್ಸು ಮತ್ತು ಆಧ್ಯಾತ್ಮಿಕ ನಿಲುವು, ಅವರ ಧೋರಣೆ. ಇದನ್ನ ನಮ್ಮ ಅನೇಕ ಜನ ಸಾಹಿತಿಗಳು, ವಿಮರ್ಶಕರು ಇದ್ರ ಬಗ್ಗೆ ತಿಳಿಸಿದ್ದಾರೆ. ಆದರೆ ಅಲ್ಲಲ್ಲಿ ಕೆಲವು ವಿವಾದಾಸ್ಪದವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬಿಡಿ. ನಾನು ಹೇಳ್ತಾ ಇರೋದು ಸಿದ್ದರಾಮೇಶ್ವರರು ಹೇಗೆ ಒಬ್ಬ ಅಲೌಕಿಕ ವ್ಯಕ್ತಿಯಾಗಿ ಬೆಳೆದರು. ಸಾಮಾನ್ಯ ಧೂಳಿಮಾಕಾಳ ಆದಂಥವರು ಅನೇಕ ಜನರನ್ನು ಉದ್ಧರಿಸಿ ಸಕಲ ಜೀವಿಗಳಿಗೂ ಲೇಸ ಬಯಸುವಂತಹ ವ್ಯಕ್ತಿಗಳಾಗಿ ಅವರು ಇವತ್ತು ಕರ್ಮಯೋಗಿ ಎನ್ನುವ ಹೆಸರಿಗೆ ಪಾತ್ರರಾದರು. ಅವರು ಹೇಳ್ತಾರೆ ಒಂದು ಕಡೆಯಲ್ಲಿ, ಜಗದ್ವಂದ್ಯನಾಗಬೇಕಾದರೆ ಹೇಗೆ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಬೇಕು, ಅನುಭಾವಿಗಳಾಗಬೇಕು. ಬರೀ ವಚನಗಳನ್ನು ವಚಿಸುವುದಲ್ಲ. ಅವತ್ತು ಇದ್ರು ಅನ್ಸುತ್ತೆ 12ನೇ ಶತಮಾನದಲ್ಲಿ ಕೆಲವು ವಚನಗಳನ್ನು ಕೇವಲ ವಾಚಿಸಿಕೊಂಡು ಹೇಳುವವರು, ತಮ್ಮ ಪಾಂಡಿತ್ಯವನ್ನು ತೋರಿಸುವವರು. ಅನುಭಾವಿಗಳಾಗಬೇಕು ಅಂದರೆ ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಬೇಕಲ್ವೇ? ಎಲ್ಲ ವಚನಕಾರರು, ಎಲ್ಲ ಪ್ರವಚನಕಾರರು ಅದನ್ನು ಹೇಳ್ತಾನೆ ಇರ್ತೀವಿ, ಅದನ್ನು ಪಾಲಿಸುವುದು ಮುಖ್ಯ. ಗಮನಿಸಿ, ಒಂದು ಕಡೆ ಹೇಳ್ತಾರೆ ನಮ್ಮ ಸಿದ್ದರಾಮೇಶ್ವರದೇ ಒಂದು ವಚನ, ಅನುಭವವೆಂಬುದದು ಆನುಭಾವಿಕಗಲ್ಲದೆ ಹೊತ್ತಗೆಯಲ್ಲಿ ಇಲ್ಲ ನೋಡ, ಕೇವಲ ಪುಸ್ತಕದಲ್ಲಿ ಇಲ್ಲ. ನಾನು ಬೇಕೆಂದೇ ಇಂತಹ ವಚನಗಳನ್ನು ಆರಿಸಿಕೊಂಡಿದ್ದೇನೆ. ಸಿದ್ದರಾಮೇಶ್ವರರ ಕೆಲವು ವಚನಗಳು ನಮ್ಮ ಕೆಲವು ಗ್ರಂಥ ಸಂಪಾದನಕಾರರು ಸೂಚಿಸಿರುವಂತೆ ಕೆಲವು ಪ್ರಕ್ಷಿಪ್ತ ವಚನಗಳಿವೆ. ಶೂನ್ಯ ಸಂಪಾದನೆಗಳಲ್ಲಿ ಅವು ಸ್ವಲ್ಪ ವೈಭವೀಕರಣ ಆಗಿರುವುದೂ ಉಂಟು. ಒಬ್ಬರ ಮಾತಿಗೆ ಇನ್ನೊಬ್ಬರ ಸಂಭಾಷಣೆಯ ರೀತಿಯಲ್ಲಿ ಕೊಡ್ತಾ ಇರುವಾಗ ನಮ್ಮ ಶೂನ್ಯ ಸಂಪಾದನೆಕಾರರು ಕೆಲವರು ಅವುಗಳನ್ನು ಸ್ವಲ್ಪ ಬೇರೆ ಥರದಲ್ಲಿ ತಿರುಚಿ ಬೇರೆ ಬೇರೆ ಅಭಿಪ್ರಾಯಗಳು ಬರುವಂತೆ ಮಾಡಿರುವುದೂ ಉಂಟು. ಕೆಲವು ಸಂಶೋಧಕರು, ನಮ್ಮಲ್ಲಿರ್ತಕ್ಕಂಥ ಕೆಲವು ವಿದ್ವಾಂಸರು, ನಮ್ಮ ಕಲಬುರ್ಗಿಯವರು, ತಿಪ್ಪೇರುದ್ರಸ್ವಾಮಿಯವರು ಅಚ್ಚುಕಟ್ಟಾಗಿ ಅವುಗಳನ್ನು ಯಾವ ಇಲ್ಲಿ ಪ್ರಕ್ಷೇಪ ವಚನಗಳು ಅಂದರೆ ಪ್ರಕ್ಷಿಪ್ತಗೊಂಡಿವೆ, ಇಂತಹ ವಚನ, ಅದು ಕೊಟ್ಟಿ ವಚನಗಳು ಅಂತ ಕರೀತಾರೆ. ಅಂತಹ ವಚನಗಳನ್ನು ಒಂದು ಕಡೆ ತೆಗೆದುಹಾಕಿ ಯಾವ ನಿಜವಾದ ಸಿದ್ದರಾಮೇಶ್ವರರ ವಚನಗಳು ಅಂತ ತೋರಿಸಿಕೊಟ್ಟಿದ್ದಾರೆ. ಕೆಲವು ಕೊಟ್ಟಿ ವಚನಗಳು ಬೇರೆಯೇ ಇವೆ ಬಿಡಿ. ನಾನು ಹೇಳಕೊಟ್ಟಿದ್ದು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ ಒಂದು ವಚನದಲ್ಲಿ, ಅನುಭವವೆಂಬುದು ಆನುಭಾವಿಕಗೆ ಅಲ್ಲದೆ ಹೊತ್ತಗೆಯಲ್ಲಿ ಇಲ್ಲ ನೋಡ. ಪುಸ್ತಕದಲ್ಲಿಲ್ಲ ಅನುಭವ ಎಂಬುದು. ಮಾನವ, ರತ್ನಗಳು ಸಮುದ್ರದಲ್ಲದೆ ಕೀಳು ಕೊಲ್ಲಿಯಾದಿಗಳಲ್ಲಿ ಇಲ್ಲ ನೋಡ. ಮಾನವ, ಕೀಳು ಅಂದರೆ ಚಿಕ್ಕ ಪುಟ್ಟಂತಹ ಕೆಲವು ಕೆರೆ ಕೊಳ್ಳಗಳಲ್ಲಿ ರತ್ನಗಳು ಸಿಗುತ್ತವೆಯೇ? ಸಮುದ್ರಗಳಲ್ಲಿರುತ್ತವೆ. ಅವರು ಹೇಳ್ತಾರೆ, ನವಮಂತ್ರಗಳ ಮರ್ಮವದು ಗುರುಮುಖದಲ್ಲದೆ ಬರಿಯ ಪುರಾಣಗಳಲ್ಲಿ ಇಲ್ಲ ನೋಡ. ನಮಗೆ ಯಾವುದು ಶಿವಮಂತ್ರ ಅಂತ ಕರಿತೀವೋ, ನಮ್ಮ ಆತ್ಮೋದ್ಧಾರ ಮಾಡತಕ್ಕಂತಹ ಮಂತ್ರ ಯಾವುದಿದೆಯೋ ಅಂತಹ ಮಂತ್ರಗಳು ಯಾವುದೋ ಚಿಕ್ಕ ಪುಟ್ಟ ಪುರಾಣಗಳಲ್ಲಿರುವುದಿಲ್ಲ. ಅವು ಗುರುವಿನ ಮುಖೇನ ಬರಬೇಕು. ಅವು ಗುರುಮುಖದಲ್ಲಿವೆ. ಗುರುವಿನ ಮಹತ್ವವನ್ನು ಹೇಳ್ತಾ ಗುರುಮುಖದಲ್ಲಿವೆ, ಅವು ಪುರಾಣಗಳಲ್ಲಿ ಇಲ್ಲ ಕಾಣ. ಇಂದಿನ ಪ್ರಮಥರು ಮುಂದೆ ಬಂದಹರು ಎಂದು ಭ್ರಮೆ ಬೇಡ ನೋಡ. ಇವತ್ತಿರ್ತಕ್ಕಂಥ ಪ್ರಮಥರನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಾರು ಇವತ್ತು ನಮ್ಮ ಒಡನಾಟದಲ್ಲಿದ್ದಂತಹ ಶ್ರೇಷ್ಠ ವ್ಯಕ್ತಿಗಳು ಇದ್ದಾರೋ, ಯಾರು ಅಂತಹ ನಿಸ್ಪೃಹ ಮನಸ್ಸಿನಿಂದ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಮುಂದೆ ಬರುತ್ತಾರೆ ಎಂಬ ಭ್ರಮೆ ಬೇಡ. ನೀನು ಅಂದಿಂದಿಂಗೆ ಅಂದು ಇಂದು ಅಂತ ಅನ್ನದೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನ ನಂಬು. ಶಿವನನ್ನ ಯಾವ ರೀತಿ ನಾವು ನಂಬಬೇಕು ಅನ್ನೋದನ್ನ, ಅನುಭವ ಎಂಬುದು ಕೇವಲ ಪುಸ್ತಕಗಳಲ್ಲಿ ಪುರಾಣಗಳಲ್ಲಿ ಇಲ್ಲ. ಅನುಭವ ನಮ್ಮ ಮನಸ್ಸಿನಲ್ಲಿದೆ, ಶಿವಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿದೆ ಎನ್ನುವುದನ್ನು. ಏಕೆಂದರೆ ನಮಗೆ ಗೊತ್ತಿದೆ, ಅನುಭವವನ್ನು ಯಾರು ಸಾಧಿಸುತ್ತಾರೋ, ಹೊಂದುತ್ತಾರೋ ಅವನು ನಿಜವಾದ ಶಿವಭಕ್ತ, ಶಿವಜ್ಞಾನಿ. ದಾಸಿಮಯ್ಯ ಹೇಳಿದ್ ಗೊತ್ತೇ ಇದೆ, ಅನುಭವವೆಂಬುದು ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ ಮನೆ. ಅಂತಹ ಆತ್ಮಜ್ಞಾನವನ್ನು ಸಂಪಾದಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಬಂಧುಗಳೇ, ಸಿದ್ದರಾಮೇಶ್ವರರ ವಚನಗಳಲ್ಲಿ ನಾನು ಈಗಾಗಲೇ ಕೆಲವು ವಚನಗಳನ್ನು ಇಲ್ಲಿ ತೆಗೆದುಕೊಂಡೆ. ಕೆಲವು ವಚನಗಳಲ್ಲಿ ನಮಗೆ ಗೊತ್ತಿರುವಂತೆ ಪ್ರಭುದೇವರ, ಅಕ್ಕ ಮಹಾದೇವಿಯವರ ಮತ್ತು ಬಸವಣ್ಣನವರ ವಚನಗಳ ಪ್ರಭಾವ ಇರುವುದನ್ನು ನೋಡ್ತೇವೆ. ಒಂದೆರಡು ವಚನಗಳನ್ನು, ಸಮಯ ಇದ್ರೆ ನಾನೊಂದೆರಡು ವಚನಗಳನ್ನು ಇಲ್ಲಿ ಉದ್ಧರಿಸ್ತೇನೆ. ಶಿವನೇ ನಿಮ್ಮನ್ನಲ್ಲದೆ ಮತ್ತೊಂದ ನಾನು ಅರಿಯೇನಯ್ಯ, ಶಿವನೇ ನಿಮ್ಮ ಸೇವೆಯನ್ನಲ್ಲದೆ ಮತ್ತೊಂದಕ್ಕೆ ಮನ ಹಾರೈಸದಂತೆ ಮಾಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಎನ್ನುವಲ್ಲಿ ಬಸವಣ್ಣನವರ ಪ್ರಭಾವ ಇದೆ ಅನ್ನೋದನ್ನು, ಈ ನಮಗೆ ನೀರಿಂಗೆ ನೈದಿಲೆಯೇ ಭೂಷಣ ಅನ್ನುವಂಥ ಬಸವಣ್ಣನವರ ವಚನ, ನಮ್ಮ ಅಕ್ಕ ಮಹಾದೇವಿ ಹೇಳ್ತಕ್ಕಂತಹ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ,
ನಮ್ಮ ಬಸವಣ್ಣನವರ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಇಂತಹ ವಚನಗಳನ್ನೇ ಹೋಲುವಂಥ ಕೆಲವು ವಚನಗಳು ಸಿದ್ದರಾಮಯ್ಯನವರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿಯೂ ಸಿಗುತ್ತವೆ. ಅಂದರೆ ಹೇಗಿರಬೇಕು ಒಬ್ಬ ಶಿವಭಕ್ತ, ಶಿವಜ್ಞಾನಿ ಎನ್ನುವುದನ್ನು ಶರಣ ಸಿದ್ದರಾಮೇಶ್ವರರು ತಮ್ಮದೇ ಆದ ರೀತಿಯಲ್ಲಿ ಹೇಳಿರೋದನ್ನು ನಿಮ್ಮ ಮುಂದೆ ಇಟ್ಟೆ. ಯಾಕೆ ಇದನ್ನು ನಾನು ಇನ್ನೊಂದು ವಚನವನ್ನು ಇಲ್ಲಿ ಹೇಳಬೇಕು? ಆದ್ಯರ ವಚನಗಳು ಅಂದರೆ ಅವು ಸುಮ್ಮನೆ ವಚನಗಳಲ್ಲ. ದಾಸಿಮಯ್ಯನವರು ಹೇಗೆ ನಮ್ಮ ಬಸವಣ್ಣನವರು ಕೂಡ ವಚನಗಳ ಮಹತ್ವವನ್ನು ಕುರಿತಂಥ ಕೆಲವು ವಚನಗಳನ್ನು ಬರೆದಿದ್ದಾರೋ, ಆ ವಚನಗಳಿಗೆ ಬರೆದ ಭಾಷ್ಯ ಎಂಬಂತೆ ನಮ್ಮ ಸಿದ್ದರಾಮೇಶ್ವರದ ಒಂದು ವಚನವನ್ನು ನಾನು ಇಲ್ಲಿ ಹೇಳಬೇಕು ಅನ್ನಿಸ್ತದೆ. ಕಲ್ಮುಡಿಗನ ಕೈಯಲ್ಲಿ ಕಲ್ಲುಳಿ ಕೊಟ್ಟಡೆ ಕೊಟ್ಟಂತಲ್ಲದೆ ಕಲ್ಲು ರೂಪ ಆಗಿ ಬಾರದಯ್ಯ. ಒಬ್ಬ ಕಲ್ಮುಡಿಗ ಅಂದರೆ ಕಲ್ಲು ಕುಟಿಗ, ಕಲ್ಲು ಕುಟಿಗನ ಕೈಗೆಲ್ಲ ಒಬ್ಬ ಹುಳಿ ಕೊಟ್ಬಿಟ್ರೆ ಕಲ್ಲು ಒಳ್ಳೆಯ ರೂಪ ಪಡ್ಕೊಂಡು ಬಂದುಬಿಡುತ್ತೇನು? ಅವ್ರು ಕೇಳ್ತಾರೆ, ಕಲ್ಮುಡಿಗನ ಕೈಯಲ್ಲಿ ಕಲ್ಲು ಉಳಿಯನ್ನು ಕೊಟ್ಟಡೆ ಕೊಟ್ಟಂತಲ್ಲದೆ ಕಲ್ಲು ರೂಪವಾಗಿ ಬಾರದಯ್ಯ. ಆದ್ಯರ ವಚನ ಅವಿದ್ಯಾವಂತನ ಜಿಹ್ವೆಯಲ್ಲಿದ್ದಡೆ, ನಾಲಿಗೆಯಲ್ಲಿದ್ದರೆ. ಕೇವಲ ಆದ್ಯರ ವಚನ, ನಾನು ಅದು ಬೇಕು ಅಂತಲೇ ಈ ವಚನಗಳನ್ನು ಇಲ್ಲಿ ತಂದಿದ್ದೇನೆ. ಕೇವಲ ವಚಿಸಿ ವಚಿಸಿ ಪಿಶಾಚಿ ಆಗುತ್ತಾರೆ. ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳದೇ ಇದ್ದರೆ ಅದು ಪಿಶಾಚಿಗಳೇ ಅವರು. ಕೇವಲ ವಚನಗಳನ್ನು ವಾಚಿಸುವುದಲ್ಲ, ಪಠಿಸುವುದಲ್ಲ, ಅದನ್ನು ಪಾಲಿಸಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಆದ್ಯರ ವಚನ, ನಮ್ಮ ಬಸವಾದಿ ಪ್ರಮತರು, ಆದ್ಯರು ಯಾರಿದ್ದರೋ ಶರಣರು, ಇವರ ವಚನಗಳು ಅವಿದ್ಯಾವಂತರ ಜಿಹ್ವೆಯಲ್ಲಿದ್ದಡೆ ಇದ್ದಂತೆ ಅಲ್ಲದೆ ವಿದ್ಯಾಮಯ ಕೀರ್ತಿ ಆಗನಯ್ಯ. ಅವು ಕೇವಲ ಅವರು ನಾಲಿಗೆ ಮೇಲೆ ಇಟ್ಕೊಂಡ್ಬಿಟ್ಟು ಕಂಠಪಾಠ ಮಾಡಿ ನಿರರ್ಗಳವಾಗಿ ವಚನಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ಕ್ಷಮಿಸಿ, ವಚನಗಳನ್ನು ಕೇವಲ ಕಂಠಪಾಠ ಮಾಡಿ ನಿರರ್ಗಳವಾಗಿ ಮಾತನಾಡ್ತಾ ಮಾತನಾಡ್ತಾ ಚಪ್ಪಾಳೆ ಮಾಡಿಕೊಳ್ಳುವುದರಲ್ಲಿ ವಚನಗಳ ಪ್ರೇಮ, ವಚನಗಳ ಸಾರ್ಥಕತೆ ಇಲ್ಲ. ವಚನಗಳಲ್ಲಿ ಒಂದು ವಚನದ ಸಾಲನ್ನು ಪಾಲಿಸಿದರೂ ಕೂಡ, ಬಸವಣ್ಣನವರ ಒಂದು ವಚನದ ಸಾಲು ನಮಗೆ ಯಾವುದನ್ನಾದರೂ ತೆಗೆದುಕೊಂಡು, ನಾನು ಕಳಬೇಡ ಕೊಲಬೇಡನ ಹೇಳಬೇಕಾಗಿಲ್ಲ. ಅಣ್ಣ ಬಸವಣ್ಣನವರು ಹೇಳ್ತಾರೆ, ಅಂಥ ಅಮೃತೋಕ್ತಿಗಳೇ ಎಲ್ಲ. ನುಡಿದ ನುಡಿ ಜಾರಿದಡೆ ಮನಕ್ಕೆ ಮನ ನಾಚಬೇಕು ಎನ್ನುತ್ತಾರೆ ಅಣ್ಣ ಬಸವಣ್ಣನವರ ಅಮೃತೋಕ್ತಿಯನ್ನು ನೆನಪಿಸಿಕೊಳ್ತಾ ನಾನು ಇವತ್ತಿನ ಈ ಕೆಲವು ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮಃ.
ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು. ಸಂಸಾರ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅಜ್ಞಾನ ಹುಟ್ಟಿತ್ತು. ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತು. ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ. ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ. ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಬರಹ ವಿಂಗಡಿಸಿ. ನೀ ಕರುಣದಿಂದೆತ್ತಿ ಎನ್ನ ಬರಹ ವಿಂಗಡಿಸಿ. ನಿಮ್ಮ ಪಾದವನರುಹಿಸಯ್ಯ. ನಿಮ್ಮ ಪಾದವನರುಹಿಸಯ್ಯ. ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ.